ನಲ್ಮೆಯ ವೀಕ್ಷಕರೇ, ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ಇವತ್ತು ನಿಮಗೆ 2021ನೇ ಇಸ್ವಿಯಲ್ಲಿ ಬಂದಿರುವಂತಹ PSI ಎಕ್ಸಾಮ್ ಹೇಳಿದ್ರೆ ಮೊನ್ನೆ ಆಗಿರುವಂತಹ PSI ಎಕ್ಸಾಮ್ ನ ಕ್ವಶನ್ ಪೇಪರ್ ಬಗ್ಗೆ ನಮ್ಗೆ ಏನ್ ಅನ್ಸುತ್ತೆ ಅದನ್ನ ನಿಮ್ ಮುಂದೆ ಇಡುವಂತಹ ಪ್ರಯತ್ನವನ್ನ ಈ ವಿಡಿಯೋದ ಮುಖಾಂತರ ಮಾಡ್ತಾ ಇದೀವಿ. ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇರುವಂತದ್ದು. ಈಗ ಮೊನ್ನೆ ಎಕ್ಸಾಮ್ ಬರೆದ ಮೇಲೆ ಅನೇಕರಿಗೆ ಒಂದಷ್ಟು ಪ್ರಶ್ನೆಗಳು ಮನಸ್ಸಿನಲ್ಲಿ ಮೂಡ್ತಾ ಇದೆ. ಒಂದು, ಪ್ರಿಪರೇಷನ್ ಹೇಗೆ ಮಾಡಬೇಕು, ನಾ ಮಾಡುವಂತ ಪ್ರಿಪರೇಷನ್ ಸರಿಯಾಗಿದೆಯಾ ಇಲ್ವಾ ಅನ್ನೋಂಥದ್ದು. ನಂತರ ಕ್ವೆಶ್ಚನ್ ಪೇಪರ್ನ ಯಾವ ರೀತಿ ಪ್ರಿಡಿಕ್ಟ್ ಮಾಡೋದು. ಅದಾದ್ಮೇಲೆ ಎಲ್ರು ಕೇಳುವಂತಹ ಪ್ರಶ್ನೆ ಕಟ್ ಆಫ್ ಬಗ್ಗೆ, ಜೊತೆಗೆ ಒಂದಷ್ಟು ಅಸಹಾಯಕತೆ ನೋವುಗಳನ್ನ ವ್ಯಕ್ತಪಡಿಸ್ತಾ ಇದ್ದೀರಾ. ನೋಡಿ, ಈ ಕಟ್ ಆಫ್ ವಿಚಾರ ಬಂದಾಗ ನಮ್ಗಂತೂ ಇದರಲ್ಲಿ ಏನೂ ಗೊತ್ತಿಲ್ಲ. ಯಾವಾಗ ಫೈನಲ್ ಎಕ್ಸಾಮ್ದು ರಿಸಲ್ಟ್ ಬರುತ್ತೋ ಆಗ ಮಾತ್ರ ಕಟ್ ಆಫ್ ಇಷ್ಟಿದೆ ಅಂತ ಹೇಳ್ಬೋದು. ಆದ್ರೆ ಅನೇಕರು ಇದ್ರಲ್ಲೇ ಸಮಯನ ವ್ಯರ್ಥ ಮಾಡ್ತಾ ಇದ್ರು. ನೋಡಿ, ಎಕ್ಸಾಮ್ ಆಯ್ತು ಮುಗೀತು, ಚೆನ್ನಾಗಿದ್ಯೋ ಆಗಿಲ್ವಾ ಅನ್ನೋಂಥದ್ದು ಬೇರೆ ವಿಚಾರ. ನಿಮ್ಗೆ ಬೇಕು ಅಂತ ಹೇಳಿದ್ರೆ ಯಾವ್ದೋ ಒಂದು ಕಟ್ ಆಫ್ ನ ಯಾರೋ ಒಂದು ಹೇಳಿರ್ತಾರೆ, ತಗೊಳ್ಳಿ, ಅವ್ರ ಮೇಲೆ ನಂಬಿಕೆ ಇದೆ ಅಂತ ಹೇಳಿದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಮುಂದೆ ಸಾಕ್ತಾ ಇರಿ. ಇನ್ನು ಕೂಡ ನಂಗೆ ಬರುತ್ತಾ ಬರಲ್ವಾ ಅಂತ ನೀವು ಅದ್ರಲ್ಲಿ ಸಮಯನ ವ್ಯರ್ಥ ಮಾಡುವಂಥದ್ದು ಅಗತ್ಯ ಇಲ್ಲ ಅನ್ನೋಂಥದ್ದು ನಮ್ಮ ಅನಿಸಿಕೆ. ಅಟ್ಲೀಸ್ಟ್ ನಮ್ಮ ಹತ್ರ ಮತ್ತೆ ಕೇಳಿ ಅದರಿಂದ ನಿಮ್ಗೆ ಏನು ಲಾಭ ಆಗಲ್ಲ. ಯಾಕಂತ ಹೇಳಿ ನಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಈಗ ಕಟ್ ಆಫ್ ಹೇಗ್ ಬರುತ್ತೆ ನೋಡಿ, UPSC ಎಕ್ಸಾಮ್ ನ ನೀವು ತಗೊಂಡ್ರೆ ಸಾಮಾನ್ಯವಾಗಿ 50% ಇಂದ ಹೋಗುತ್ತೆ. ಹೇಳಿದ್ರೆ 200 ಮಾರ್ಕ್ ಇದ್ರೆ 100 ಮಾರ್ಕ್ ಬಂದ್ರೆ ಹೆಚ್ಚು ಕಮ್ಮಿ ಅವರು ಕ್ಲಿಯರ್ ಆಗ್ತಾರೆ, 90, 100 ಅನ್ನೋಂಥದ್ದು. ಅದರಿಂದ ಎಕ್ಸಾಮಿನ ಕಟ್ ಆಫ್ ಸಾಮಾನ್ಯವಾಗಿ ಬೇರೆ ಬೇರೆ ಎಕ್ಸಾಮ್ ಮೇಲೆ ಡಿಪೆಂಡ್ ಆಗುತ್ತೆ. 50% ಇಂದ ಶುರು ಮಾಡಿ 60, 70 ಅಪ್ ಟು 80% ತನಕ ಹೋಗುವಂತ ಸಾಧ್ಯತೆ ಇದೆ. ಈಗ ಅನೇಕರಿಗೆ ಇಲ್ಲಿ ನಂದು 70% ಬಂದಿದೆ, 80% ಮಾರ್ಕ್ಸ್ ಬಂದಿದೆ, ನಾನು ಕ್ಲಿಯರ್ ಆಗ್ತೀನಾ ಇಲ್ವಾ ಅನ್ನೋಂಥದ್ದು ಗೊಂದಲಗಳು. ನೀವು ಇನ್ನೂ ಕೂಡ ಇದರಲ್ಲಿ ಸಮಯನ ವ್ಯರ್ಥ ಮಾಡ್ತಾ ಇದ್ರೆ ಉಳಿದವರು ನಿಮ್ಗಿಂತ ಮುಂದೆ ಹೋಗ್ತಾರೆ. ಈಗ ಪ್ರಿಪೇರ್ ಹೇಗಾಗಬೇಕು ಅನ್ನೋದು ನೋಡಿ, ಪ್ರಿಪರೇಷನ್ ವಿಚಾರ ಬಂದಾಗ ನಿಮ್ಗೆ ಪ್ರತಿ ಸಲ ಹೇಳ್ತಾ ಇದ್ದದ್ದು, ಒಂದು, ಸಿಲೆಬಸ್ ನ ನೋಡ್ಬೇಕು, ಅದಾದ್ಮೇಲೆ ಪ್ರಿವಿಯಸ್ ಇಯರ್ ಕ್ವೆಶನ್ಸ್ ನ ನೋಡ್ಬೇಕು, ಜೊತೆಗೆ ಸ್ಟ್ಯಾಂಡರ್ಡ್ ಬುಕ್ಸ್ ನ ಓದ್ಬೇಕು. ಯಾವ್ದಿದು ಸ್ಟ್ಯಾಂಡರ್ಡ್ ಬುಕ್ಸ್ ನಿಮ್ಗೆ ಆಲ್ರೆಡಿ ಹಿಂದಿನ ವಿಡಿಯೋಗಳಲ್ಲಿ ಹೇಳಾಗಿದೆ. ನಿಮ್ಮ ಹೈಸ್ಕೂಲ್ ಲೆವೆಲ್ ಬುಕ್ಸ್ಗಳು, ಅದಾದ್ಮೇಲೆ ಯಾವ್ದಾದ್ರು ಒಂದು ಸಬ್ಜೆಕ್ಟ್ಗೆ ಒಂದು ಬುಕ್, ಹೇಳಿದ್ರೆ ಹಿಸ್ಟ್ರಿಗೆ ಒಂದು ಬುಕ್, ಇಕನಾಮಿಕ್ಸ್ಗೆ ಒಂದು ಬುಕ್, ಆ ರೀತಿ ನೀವು ಓದ್ಬೇಕು ಅಂತ ಅನೇಕರು ಇದನ್ನೆಲ್ಲ ಮಾಡಿದಾರ. ಇದೆಲ್ಲ ಮಾಡಿದ್ಮೇಲೆ ಏನಾಗಿದೆ, ಮೊದಲು ನೀವು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನ ನೋಡಿದ್ರಿ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನ ನೋಡಿದ್ಮೇಲೆ ಸಿಲೆಬಸ್ ನ ನೋಡಿದ್ರಿ. ಪ್ರಿವಿಯಸ್ ಇಯರ್ ಕ್ವಶನ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನಾನು ಇಷ್ಟು ಓದ್ಬೇಕು, ಇದರಲ್ಲಿ ಈ ರೀತಿ ಪ್ರಶ್ನೆಗಳು ಬರುತ್ತೆ. ಇತಿಹಾಸದಲ್ಲಿ ಗುಪ್ತರ ಬಗ್ಗೆ ನಮ್ಗೆ ಕೇಳ್ತಾರೆ, ಗುಪ್ತರಲ್ಲಿ ಏನ್ ಕೇಳ್ತಾರ, ಅವ್ರ ಕಲೆ ಬಗ್ಗೆ ಕೇಳ್ತಾರ ಅಥವಾ ಅವರ ರಾಜ ಮನೆತನಗಳ ಬಗ್ಗೆ ಕೇಳ್ತಾರ, ಇದನ್ನೆಲ್ಲ ಓದಿದ್ರಿ, ನೋಡಿದ್ರಿ, ಅರ್ಥ ಆಯ್ತು. ಅದಾದ್ಮೇಲೆ ಅದನ್ನ ನೀವು ಸ್ಟ್ಯಾಂಡರ್ಡ್ ಬುಕ್ ಗಳ ಮುಖಾಂತರ ವಿಚಾರವನ್ನ ಸಂಗ್ರಹಿಸಿ ಓದ್ತಾ ಹೋದ್ರಿ. ಈಗ ಈ ಸಲ ಎಕ್ಸಾಮ್ ಅಲ್ಲಿ ಏನಾಯ್ತು, ಈ ಸಲ ಎಕ್ಸಾಮ್ ಅಲ್ಲಿ ಅನೇಕರು ಹೇಳುವಂಥದ್ದು ಡ್ರಾಸ್ಟಿಕ್ ಚೇಂಜಸ್ ಆಯ್ತು. ಕ್ವಶನ್ ಪೇಪರ್ಲಿ ಅನೇಕ ರೀತಿಯಾದಂತಹ ಬದಲಾವಣೆಗಳಾಯ್ತು, ನಮ್ಗೆ ಸರಿಯಾಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇಲ್ಲಿ ನಾವು ಸೋತೋಗಿರೋಂಥದ್ದಲ್ಲಿ ನೋಡಿ, ಮೊದಲನೇದಾಗಿ ನಾವು ಸೋತ್ ಹೋಗಿದ್ರೆ ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ಈ ಕ್ವಶನ್ ಪೇಪರ್ ನಿಮ್ಗೊಬ್ರಿಗೆ ಮಾತ್ರ ಅಲ್ಲ, ಎಲ್ರಿಗೂ ಇರುವಂತ ಕ್ವಶನ್ ಪೇಪರ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ಎರಡನೇದು, ಈ ಕ್ವಶನ್ ಪೇಪರ್ ಎಕ್ಸಾಮ್ ಪ್ಯಾಟರ್ನ್ಗೆ ಸರಿಯಾದ ರೀತಿಯಲ್ಲಿ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದ್ರಲ್ಲಿ. ಏನಿದು ಎಕ್ಸಾಮ್ ಪ್ಯಾಟರ್ನ್ಗೆ ಸರಿಯಾಗಿ ಇದೆಯಾ ಇಲ್ವಾ ಅಂತ ಹೇಳಿದ್ರೆ, ಯಾವುದೇ ಒಂದು ಎಕ್ಸಾಮ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಒಂದು ಎಕ್ಸಾಮಿನ ಸಿಲೆಬಸ್ ಮೇಲೆ, ಜೊತೆಗೆ ಇನ್ನೊಂದು ಅದರಲ್ಲಿ ಎಷ್ಟು ಅಂಕಗಳನ್ನ ಕೊಡಬೇಕು, ನೆಗೆಟಿವ್ ಮಾರ್ಕಿಂಗ್ ಏನಿರುತ್ತೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಕೊಡ್ಬೋದು ಅದರ ಮೇಲೆ. ಈಗ ಈ ಸಲ ಬಂದಿರುವಂತಹ PSI ಎಕ್ಸಾಮ್ ಕ್ವಶನ್ ಪೇಪರ್ ಸಿಲೆಬಸ್ ಪ್ರಕಾರ ಆಯ್ತಾ, ಖಂಡಿತವಾಗ್ಲೂ ಇತ್ತು. ಸಿಲೆಬಸ್ ಇಂದ ಹೊರಗಡೆ ಯಾವುದು ಕೇಳಿಲ್ಲ. ನಂತರ ಎಕ್ಸಾಮ್ ಅಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್, ಮಿನಿಮಮ್ ಮಾರ್ಕ್, ನೆಗೆಟಿವ್ ಮಾರ್ಕಿಂಗ್ ಅದನ್ನೇನ ಚೇಂಜ್ ಮಾಡಿದ್ರ? ಇಲ್ಲ, ಅದು ಅದೇ ರೀತಿ ಇತ್ತು. ಹೇಳಿದ್ರೆ ಎಕ್ಸಾಮ್ ನ ಹೇಗ್ ಮಾಡ್ಬೇಕಿತ್ತು ಅದೇ ರೀತಿ ಎಕ್ಸಾಮ್ ಬೋರ್ಡ್ ಅವ್ರು ಮಾಡಿದ್ದಾರೆ. ಅದರಲ್ಲಿ ವ್ಯತ್ಯಾಸವನ್ನ ಮಾಡಿರ್ಬೋದು, ಅದು ಬೇರೆ ವಿಚಾರ. ಹೇಳಿದ್ರೆ ನಿಮ್ಗೆ ಇದರಲ್ಲಿ ಏನೂ ಕೂಡ ಮಾಡ್ಲಿಕ್ಕಾಗಲ್ಲ. ನಿಮ್ಮ ನೋವು ಅಸಹಾಯಕತೆಗಳನ್ನ ಎಲ್ಲೆಲ್ಲೋ ಕಮೆಂಟ್ ಮಾಡ್ಕೊಂಡು ಯಾರ್ಯಾರಿಗೂ ಹೇಳ್ತಾ ಹೋಗ್ಬೋದು, ಅಥವಾ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿ ಎಕ್ಸಾಮ್ ಬೋರ್ಡ್ ಅನ್ನ ನೀವು ಫೇಸ್ ಮಾಡ್ಲಿಕ್ಕೆ ಆಗಲ್ಲ. ಯಾಕೆ ಹೇಳಿದ್ರೆ ನ್ಯಾಯ ಅವ್ರ ಕಡೆ ಇದೆ. ಸಿಲೆಬಸ್ ಹೇಗಿತ್ತು ಹಾಗೆ ಇದೆ, ಕ್ವಶನ್ ಪ್ಯಾಟರ್ನ್ ಹೇಗಿತ್ತು ಹಾಗೆ ಇದೆ. ಈಗ ಇಲ್ಲಿ ಚೇಂಜ್ ಆಗಿರುವಂತದ್ದೇನು, ಅವ್ರು ಕೇಳುವಂತ ಕ್ವಶನ್ ಲೆವೆಲ್ ಆಗಿರ್ಬೋದು, ಚಾಯ್ಸ್ ಗಳನ್ನ ಕೊಟ್ಟಿರುವಂತ ರೀತಿ ಆಗಿರ್ಬೋದು, ಅದೆಲ್ಲ ಬದಲಾಗಿದೆ. ಇಲ್ಲಿ ನಾನು ನಿಮ್ಗೆ ಯಾರನ್ನು ಕೂಡ ಸಮರ್ಥಿಸಿ ಹೇಳ್ತಾ ಇಲ್ಲ, ಬಟ್ ರಿಯಾಲಿಟಿ ಹೇಗಿದೆ ಅದನ್ನ ನಾವು ಅದೇ ರೀತಿ ನೋಡ್ಬೇಕು. ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಗಳು ಹಳೆಯದಕ್ಕಿಂತ ತುಂಬಾ ವಿಭಿನ್ನವಾಗಿತ್ತು.
ಎಕ್ಸಾಮ್ ಹಾಲಲ್ಲಿ ಅನೇಕರಿಗೆ ಗೊಂದಲ ಆಯ್ತು, ಅನೇಕರಿಗೆ ಭಯ ಶುರುವಾಯ್ತು, ಅದೆಲ್ಲ ನಾವು ಒಪ್ಕೊಳ್ತೀವಿ. ಆದ್ರೆ ಅದು ನಾವು ಬದಲಾಗಬೇಕಾಗಿರುವಂಥದ್ದು. ಈಗ ಇಲ್ಲಿ ಇದೇ ಸಮಸ್ಯೆ ನಮಗೆ ಪ್ರೆಡಿಕ್ಷನ್ ಅಲ್ಲಿ ಬರುತ್ತೆ. ಈ ಸಲ ಹೀಗಾಯ್ತು, ನೆಕ್ಸ್ಟ್ ಏನ್ ಮಾಡೋದು? FDSD ಅಲ್ಲಿ ಸೈನ್ಸ್ ಅದೇ ಕ್ವಶನ್ಗಳು 45 ಕ್ವಶನ್ಗಳು ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ PSI ಬಂದಾಗ ಡ್ರಾಸ್ಟಿಕ್ ಆಗಿ ಈ ರೀತಿ ಚೇಂಜಸ್ ಆಗ್ತದೆ. ನಾವೇನ್ ಮಾಡ್ಬೇಕು ಅನ್ನೋಂಥದ್ದು. ಇಲ್ಲಿ ನೋಡಿ, ಇದಕ್ಕೆ ಯಾವುದಕ್ಕೂ ಕೂಡ ಸಮರ್ಪಕವಾದಂತಹ ಉತ್ತರ ಇಲ್ಲ, ಕಟ್ ಆಫ್ಗಾಗ್ಲಿ ಪ್ರಿಡಿಕ್ಷನ್ಗಾಗ್ಲಿ. ಯಾಕೆ ಅಂತ ಹೇಳಿದ್ರೆ ಇದೆರಡು ಕೂಡ ಕ್ಷಣದಿಂದ ಕ್ಷಣಕ್ಕೆ ಬದಲಾಗುವಂತಹ ವಿಚಾರಗಳು. ಈಗ ಇದಕ್ಕಿಂತ ಮುಂಚೆ ನಿಮಗೆ ಒಂದಷ್ಟು ವಿಚಾರಗಳನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ನೋಡಿ, ಯಾವುದೇ ನೀವು ಒಂದು ಎಕ್ಸಾಮ್ ನ ತಗೊಳ್ಳಿ, ಸಾಮಾನ್ಯವಾಗಿ ಅದು ಬೇಸಿಕ್ ಕ್ವಾಲಿಫಿಕೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಹೈಸ್ಕೂಲ್ ಲೆವೆಲ್ದು ಕ್ವಾಲಿಫಿಕೇಶನ್ ಇರಬೇಕು, ಜೊತೆಗೆ ಬೇರೆ ಕೆಲವು ಎಕ್ಸಾಮ್ಗಳಿಗೆ PUC ಇರುತ್ತೆ, ನಂತರ ಒಂದಷ್ಟು ಎಕ್ಸಾಮ್ಗಳಿಗೆ ಡಿಗ್ರಿ ಇರುತ್ತೆ, ನಿಮ್ಮ UG ಆಗಿರ್ಲಿ PG ಆಗಿರ್ಲಿ. ಇದು ಒಂದು ವಿಚಾರ. ಇನ್ನೊಂದು ಹಂತಕ್ಕೆ ಬರೋದಾದ್ರೆ, ನಿಮ್ಗೆ ಯಾವುದೇ ಒಂದು ಎಕ್ಸಾಮ್ ನ ಕಂಡಕ್ಟ್ ಮಾಡದಿದ್ರೆ ಅದ್ರಲ್ಲಿ ಒಂದು ಡಿಪಾರ್ಟ್ಮೆಂಟ್ ವೈಸ್ ಹೈರಾರ್ಕಿ ಇರುತ್ತೆ. ಹೇಳಿದ್ರೆ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ನ ತಗೊಂಡ್ರೆ ಅಲ್ಲಿ ಏನಿರುತ್ತೆ? PC, ಅದಾದ್ಮೇಲೆ PSI, ಅದಾದ್ಮೇಲೆ SP ಲೆವೆಲ್ದು, IPS ಲೆವೆಲ್ದು ಬೇರೆ ಬೇರೆ ಪೋಸ್ಟ್ಗಳಿರುತ್ತೆ. ಇಲ್ಲಿ ತನಕ ಸಾಮಾನ್ಯವಾಗಿ ನಾವು ಏನ್ ಅನ್ಕೊಳ್ತಿದ್ವಿ, ಏನ್ ಹೇಳ್ತಿದ್ವಿ ಅಂತ ಹೇಳಿದ್ರೆ, PSI ಮತ್ತೆ PCದು ಕ್ವೆಶ್ಚನ್ ಪೇಪರ್ ಆಲ್ಮೋಸ್ಟ್ ಸೇಮ್. ಹೇಳಿದ್ರೆ PSI ನೀವು ಏನ್ ಓದ್ತೀರಾ ಅದನ್ನೇ ಒಂದ್ ಸ್ವಲ್ಪ ಜಾಸ್ತಿ ಓದ್ರೆ, ಒಂದ್ ಸ್ವಲ್ಪ ಡೆಪ್ತ್ ಅಲ್ಲಿ, ಜಾಸ್ತಿ ಏನಲ್ಲ, ಒಂದ್ ಸ್ವಲ್ಪ ಡೆಪ್ತ್ ಅಲ್ಲಿ ಹೋದ್ರೆ PSI ಎಕ್ಸಾಮ್ ನ ಆರಾಮದಲ್ಲಿ ಕ್ರ್ಯಾಕ್ ಮಾಡಬಹುದು. PSI ಗೆ ನೀವು ಒಂದಷ್ಟು ಟ್ರಾನ್ಸ್ಲೇಷನ್ ಹಾಗೂ SI ಗೆ ಸಂಬಂಧಪಟ್ಟಂತದ್ದು, ಫಿಸಿಕ್ಸ್ ಗೆ ಸಂಬಂಧಪಟ್ಟಂತದ್ದು ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕು. ಅಷ್ಟಾದ್ರೆ ಸಾಕು ಅಂತ ಹೇಳ್ತಾ ಇದ್ವಿ. ಆದ್ರೆ ಇಲ್ಲಿ ಒಂದು ವಿಚಾರವನ್ನ ನೀವು ಗಮನಿಸಿ, PSI, PC ಮತ್ತೆ IPS ಅಥವಾ SP, ಈ ಮೂರು ಹುದ್ದೆಗಳಲ್ಲಿ ಇರುವಂತಹ ಜವಾಬ್ದಾರಿಗಳಲ್ಲಿ ಎಷ್ಟು ವ್ಯತ್ಯಾಸ ಇದೆ. ನೀವು ಓರ್ವ PSI ಆಗಿ ನೀವು ಎದುರಿಸಬೇಕಾಗಿರುವಂತಹ ಸವಾಲುಗಳು, ನೀವು ಅಲ್ಲಿ ತಗೊಳ್ಬೇಕಾಗಿರುವಂತಹ ನಿರ್ಣಯಗಳು, ಆ ನಿರ್ಣಯಗಳು ಸಮಾಜದ ಮೇಲೆ ಎಷ್ಟು ಪರಿಣಾಮವನ್ನು ಮಾಡುತ್ತೆ, ಅದಕ್ಕೂ ಓರ್ವ PC ಆಗಿ ನೀವು ತಗೊಳ್ಳುವಂತಹ ನಿರ್ಣಯಗಳು, ನಿಮ್ಮ ಕರ್ತವ್ಯಗಳು ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತವೆ ಅನ್ನೋದಕ್ಕೆ ತುಂಬಾ ವ್ಯತ್ಯಾಸ ಇದೆ. ಅದೇ ರೀತಿ IPS ಮತ್ತೆ PSI. ಆದ್ರೆ ಇಲ್ಲಿ ತನಕ ಏನಿತ್ತು, ಇಲ್ಲಿ ಜವಾಬ್ದಾರಿಗಳು ತುಂಬಾ ವ್ಯತ್ಯಾಸ ಆಗ್ತಾ ಇತ್ತು. ಆದ್ರೆ ಹೈರಾರ್ಕಿ ಇದೆಯಲ್ವಾ, ಅದು ಕೂಡ ತುಂಬಾ ಚೇಂಜಸ್ ಆಗ್ತಾ ಇತ್ತು. ಬಟ್ ಎಕ್ಸಾಮ್ ಪ್ಯಾಟರ್ನ್ ವಿಷಯಕ್ಕೆ ಬಂದಾಗ ಈ ಎರಡೂ ವಿಷಯಗಳಲ್ಲಿ ಎಕ್ಸಾಮ್ ಹೆಚ್ಚು ಕಮ್ಮಿ ಸೇಮ್ ಇತ್ತು. ಹೇಳಿದ್ರೆ ಕ್ವಶನ್ ಡಿಫಿಕಲ್ಟಿ ಲೆವೆಲ್ ಅಲ್ಲಿ ಬಗ್ಗೆ ಮಾತಾಡ್ತಾ ಇದ್ವಿ. ಆದ್ರೆ ಈಗ ಏನಾಗಿದೆ, PSI ಮತ್ತೆ PCದು ಪ್ರಾಬಬಲಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜಸ್ ಆಗ್ತದೆ, ಅವ್ರು ಕೇಳುವಂತ ವಿಚಾರಗಳು ಚೇಂಜಸ್ ಆಗ್ತದೆ, ನಾಲೆಜ್ ಕೂಡ ಚೇಂಜಸ್ ಆಗ್ಬೇಕು ಇಲ್ಲಿ. ಜೊತೆಗೆ ಈ ಕ್ವಾಲಿಫಿಕೇಶನ್ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ವಿಚಾರ ನೋಡಿ, ಅನೇಕರು ಕೂಡ ಈಗ ಕನ್ನಡದಲ್ಲಿ ನಮ್ಗೆ IPS ಎಕ್ಸಾಮ್ ನ ಕಂಡಕ್ಟ್ ಮಾಡಬೇಕು, UPSC ಎಕ್ಸಾಮ್ ನ ಕಂಡಕ್ಟ್ ಮಾಡಬೇಕು, ಬ್ಯಾಂಕಿಂಗ್ ಎಕ್ಸಾಮ್ ನ ಕಂಡಕ್ಟ್ ಮಾಡಬೇಕು ಅಂತೆಲ್ಲ ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ತಯಾರಿ ಇರಬೇಕು. ನೀವು ಹಿಂದಿಯನ್ನ ತಗೊಳ್ಳಿ, ಹಿಂದಿಯಲ್ಲಿ ಅನೇಕ ಕ್ಲಾಸಸ್ಗಳಾಗಿರ್ಬೋದು, ಮೆಟೀರಿಯಲ್ ಆಗಿರ್ಬೋದು ಎಲ್ಲ ಸಿಗ್ತಾ ಇದೆ. ಅವರು ಅಪ್ಡೇಟ್ ಕೂಡ ಆಗ್ತಾ ಇದ್ರೆ ಆಗಿದ್ದಾರೆ. ಮೇ ಬಿ ಇಂಗ್ಲಿಷ್ಗಳ ಜೊತೆಗೆ, ಇಂಗ್ಲಿಷ್ ಇನ್ಸ್ಟಿಟ್ಯೂಟ್ಗಳ ಜೊತೆಗೆ ಅವರಿಗೆ ಕಾಂಪೀಟ್ ಮಾಡಕ್ಕೆ ಕಷ್ಟ ಆಗ್ತಿರ್ಬೋದು. ಆದ್ರೆ ಅವರು ಪೈಪೋಟಿಯನ್ನ ನೀಡುವಂತ ಹಂತಕ್ಕೆ ಹೋಗ್ತಾ ಇದ್ದಾರೆ. ಅದೇ ರೀತಿ ನೀವು ಇನ್ನೂ ಕೂಡ ನಮ್ಗೆ ಕ್ವಶನ್ ಪೇಪರ್ ಈಸಿ ಬೇಕು, ಕೆಳಮಟ್ಟದಲ್ಲಿ ಇರುವಂತಹ ಬೇಸಿಕ್ ನಾಲೆಜ್ ನ ಟೆಸ್ಟ್ ಮಾಡೋಂಥ ಕ್ವಶನ್ ಪೇಪರ್ ಬೇಕು ಅಂತ ಹೇಳಿ ನೀವು ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗಿ ನೀವು ಅದನ್ನ ಕ್ಲಿಯರ್ ಮಾಡ್ಬೋದು. ಆದ್ರೆ ನಿಮ್ಮ IBPS ಆಗಿರ್ಬೋದು, IAS ಆಗಿರ್ಬೋದು, IPS ಆಗಿರ್ಬೋದು, ಆ ಕನ್ಸನ್ನ ನನ್ಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಆದ ಕಾರಣದಿಂದ ಈ ಸಲ ಬಂದಿರುವಂತಹ PSI ಕ್ವಶನ್ ಪೇಪರ್ ನಿಮಗೆ ಆ ದಿಕ್ಕಿನಲ್ಲಿ ನಡಿಲಿಕ್ಕೆ ಒಂದು ಪ್ರೇರಣಾದಾಯಕ ಹೆಜ್ಜೆ ಆಗ್ಬೋದು ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಅದಕ್ಕೆ ಬೇಕಾಗಿರೋಂಥದ್ದು ಏನು, ನೀವು ಆ ರೀತಿ ಯೋಚನೆಯನ್ನ ಮಾಡ್ಬೇಕು ಅಷ್ಟೇ. ಈ ರೀತಿ ಕ್ವಶನ್ ಪೇಪರ್ ಬಂತಲ್ವಾ, ನಮ್ಗೆ ಮತ್ತೆ ಪುನಃ ಹಳೆ ಕ್ವಶನ್ ಪೇಪರ್ ಬೇಕು ಅನ್ನುವಂಥದ್ದನ್ನ ಹೇಳೋದು ಬಿಟ್ಟು, ಈ ರೀತಿ ಬಂದಿರುವಂತಹ ಕ್ವಶನ್ ಪೇಪರ್ ಇಂದ ನಮ್ಗೆ IPS ಗೆ IAS ಗೆ ಹೋಗೋದಕ್ಕೆ ಹಾದಿ ಸುಲಭ ಆಗುತ್ತೆ. ಇಲ್ಲಿ ಪ್ರಿಪೇರ್ ಮಾಡೋದನ್ನ ಇನ್ನೊಂದಷ್ಟು ಒಳ್ಳೇದಾಗಿ, ಇನ್ನೊಂದಷ್ಟು ಡೆಪ್ತ್ ಅಲ್ಲಿ ನಾವು ಕಲಿತಾ ಹೋದ್ರೆ ನಮ್ದು IAS IPS ಎಕ್ಸಾಮ್ ಕೂಡ ಕ್ಲಿಯರ್ ಮಾಡ್ಬೋದು ಅಂತ ಹೇಳಿ ನೀವು ಯೋಚನೆ ಮಾಡ್ತಾ ಹೋಗಬಹುದು. ಈಗ ಇಲ್ಲಿ ನೋಡಿ, ಇದು ಈ ಸಲ ಬಂದಿರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಕೆಲವು ಪ್ರಶ್ನೆಗಳು. ಈಗ ನಿಮ್ಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇದು ನೋಡಿ, ಇದು 86 ಕ್ವಶನ್. ಇಲ್ಲಿ ಹಿಂದೆ ಬಂದಿರುವಂತಹ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ಏನಿತ್ತು, ಒಂದು ಕ್ವಶನ್ ಕೊಡ್ತಾ ಇದ್ರು, ಅದಕ್ಕೆ 4 ಆಪ್ಷನ್ ಕೊಡ್ತಿದ್ರು, ಅದರಲ್ಲಿ ಯಾವ್ದಾದ್ರು ಒಂದನ್ನ ಸರಿ ಅಂತ ಹೇಳಿ ನಾವು ಸೆಲೆಕ್ಟ್ ಮಾಡಿ ಬರಿಬೇಕಿತ್ತು. ಈಗ ಏನಾಗ್ತದೆ ಇದರಲ್ಲಿ, ಇಲ್ಲಿ ನೋಡಿ, ಇದರಲ್ಲಿ ಯಾವ್ದಾದ್ರು ಕ್ವಶನ್ ನಾವು
ತಗೊಂಡ್ಮೇಲೆ ಅಲ್ಲಿರುವಂತಹ ಆಲ್ಟರ್ನೇಟಿವ್ ಗಳನ್ನ ಚೆಕ್ ಮಾಡ್ಬೇಕು. ಹೇಳಿದ್ರೆ 1, 2, 3 ಇದೇ 3ರಲ್ಲಿ ಯಾವ್ದು ಬೇಕಾದ್ರೂ ಸರಿ ಇರ್ಬೋದು, 1 ಅಥವಾ 2 ಸರಿ ಇರ್ಬೋದು, ಅಥವಾ ಎಲ್ಲ ತಪ್ಪಿರ್ಬೋದು. ಇಲ್ಲಿ 2 ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಒಂದು ಏನು, ಕ್ವೆಶ್ಚನ್ ಇದು ಲೆಂತ್ ಚೇಂಜಸ್ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಹೇಳಿದ್ರೆ ನೀವು ಪ್ರಶ್ನೆನ ಕರೆಕ್ಟ್ ಆಗಿ ಓದ್ಬೇಕು. ಅದಾದ್ಮೇಲೆ 3 ಸಬ್ ಚಾಯ್ಸಸ್ ಕೊಟ್ಟಿದ್ದಾರೆ, ಅದನ್ನ ನೋಡ್ಬೇಕು. ಅದ್ರಲ್ಲಿ ಯಾವ್ದು ಸರಿ ತಪ್ಪು ಅಂತ ಹೇಳಿ ನೋಡಿ, ಆಮೇಲೆ ನೀವು ಫೈನಲ್ ಚಾಯ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕು. ಅಂದ್ರೆ ಮೊದಲು ನೀವು ಒಂದು ಕ್ವಶನ್ ಓದ್ಬೇಕು ಅಂತ ಅನ್ಕೊಂಡ್ರೆ, ಈಗ ಅದ್ರ ಬದಲಿಗಿರುವಂತಹ ಕ್ವಶನ್ ನ ಓದ್ಬೇಕು ಹೇಳಿದ್ರೆ ಜಾಸ್ತಿ ಸಮಯವನ್ನ ತಗೊಳ್ಬೇಕು. ಜೊತೆಗೆ ವಿಚಾರಗಳಲ್ಲಿ ನಿಮ್ಗೆ ಡೆಪ್ತ್ ಇರಬೇಕು, ಕಂಪ್ಲೀಟ್ ಆಗಿ ಅದನ್ನ ತಿಳ್ಕೊಂಡಿರ್ಬೇಕು. ಇದು 86ನೇ ಪ್ರಶ್ನೆ. ಈಗ 93ನೇ ಪ್ರಶ್ನೆ ನೋಡಿ. ಇದು ಸಾಮಾನ್ಯವಾಗಿ ಅನೇಕರಿಗೆ ಗೊತ್ತಿರುತ್ತೆ. ಯುನೆಸ್ಕೋ ಬಗ್ಗೆ ಇರುವಂತದ್ದು, ಯುನೆಸ್ಕೋದ ಮ್ಯಾಪ್ ಪ್ರೋಗ್ರಾಮ್ ಬಗ್ಗೆ ಇರುವಂತದ್ದು. ಇದ್ರಲ್ಲೂ ಕೂಡ 3 ಚಾಯ್ಸ್ ಕೊಟ್ಟಿದ್ದಾರೆ. ನಂತರ ಅದ್ರಲ್ಲಿ ಯಾವ್ದು ಸರಿ ತಪ್ಪು ಅಂತ ಹೇಳಿ ನೀವು ಹುಡುಕಿ ಬರೀಬೇಕು. ಹೇಳಿದ್ರೆ ಕ್ವಶನ್ ಲೆಂತ್ ಜಾಸ್ತಿ ಆಗ್ತಾ ಇದೆ, ಡೆಪ್ತ್ ಜಾಸ್ತಿ ಆಗ್ತಾ ಇದೆ. ಈಗ ಈ ಪ್ರಶ್ನೆ ನೋಡಿ, 47ನೇ ಪ್ರಶ್ನೆ ಯಾವ್ದ್ರ ಬಗ್ಗೆ, ಕ್ವಾಡ್ ಬಗ್ಗೆ ಇದೆ. ಇಲ್ಲಿ 6 ಚಾಯ್ಸಸ್ ಅನ್ನು ಕೊಟ್ಟಿದ್ದಾರೆ. 6ರಲ್ಲಿ ಒಟ್ಟು ಎಷ್ಟು ಸರಿ ಇದೆ? 6ರಲ್ಲಿ ಯಾವ್ದೋ 4 ಸರಿ ಇದೆ. ಈ 4 ಯಾವುದು ನೋಡಿ. ಇಲ್ಲಿ ಎಲ್ಲಾ ಆಪ್ಷನ್ಗಳನ್ನ ನೀವು ಗಮನದಲ್ಲಿಟ್ಟು ನೋಡಿದ್ರೆ 1 ಮತ್ತು 2 ಕಾಮನ್ ಇದೆ. ಹೇಳಿದ್ರೆ ಭಾರತ ಮತ್ತೆ US ಅನ್ನೋಂಥದ್ದು ಕಾಮನ್ ಇದೆ. ಈಗ ಸಮಸ್ಯೆ ಇರುವಂತದ್ದು ಉಳಿದಿರುವಂತಹ 4 ಆಯ್ಕೆಗಳನ್ನ ಸೆಲೆಕ್ಟ್ ಮಾಡುವಂಥದ್ರಲ್ಲಿ. ಆದ್ರೆ ಇತರ ಪ್ರಶ್ನೆಗಳು ಬಂದಾಗ ನಾವು ಹೇಗೆ ಬರೀಬೇಕು, ಏನ್ ಮಾಡಬೇಕು ಅನ್ನೋದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಅದು ಸಾಮಾನ್ಯವಾಗಿ ಆಗತ್ತೆ. ನಂತರ ಹಳೆ ವಿಡಿಯೋಗಳಲ್ಲಿ ನಿಮ್ಗೆ ಹೇಳಿದೆ, ಸಾಮಾನ್ಯವಾಗಿ PSI ಎಕ್ಸಾಮ್ಗೆ ಬರೀ PSIಗೆ ಅಂದ್ರೆ ಕಾಯ್ತಾ ಇರುವಂತಹ ಆಸ್ಪಿರೆಂಟ್ ಗಳು ಮಾತ್ರ ಬರೆಯಲ್ಲ. IAS IPS ಹೇಳಿದ್ರೆ UPSCಗೆ ಯಾರು ತಯಾರಿ ಮಾಡ್ತಾರೋ ಅವರು ಕೂಡ ಬರೀತಾರೆ. ಯಾಕಂತ ಹೇಳಿ ನೋಡಿ, ನಿಮ್ಗೆ ಕೆಲಸ ಸಿಗುವಂಥದ್ದು ಅತ್ಯಂತ ಮುಖ್ಯವಾಗಿರುತ್ತೆ. ನಿಮ್ಗೆ PCI ಆಗಿರ್ಲಿ, PSI ಆಗಿರ್ಲಿ, IPS ಆಗಿರ್ಲಿ, IAS ಆಗಿರ್ಲಿ, ಬದುಕಿಗೆ ಒಂದು ಕೆಲಸ ಬೇಕೇ ಬೇಕು. ಎಲ್ಲಿ ತನಕ ನಿಮ್ಗೆ ಬೇಕಾಗಿರುವಂತಹ ಕೆಲಸ ಸಿಗಲ್ವೋ ಅಲ್ಲಿ ತನಕ ನೀವು ಹೋರಾಟವನ್ನ ಮಾಡ್ತಾನೆ ಇರ್ತೀರಾ. ಹೇಳಿದ್ರೆ IAS IPSಗೆ ಬರೆಯುವಂಥವ್ರು ಅಥವಾ ಅಲ್ಲಿ ನಮ್ಗೆ ಇನ್ನೇನ್ ಕಷ್ಟ ಅಂತ ಹೇಳೋವಂಥವ್ರು ಅವ್ರು ಖಂಡಿತವಾಗ್ಲೂ ಉಳಿದಿರೋ ಎಕ್ಸಾಮ್ಗೆ ಬರೀತಾರೆ. ನೀವು ಅನೇಕ ಕಡೆ ನೋಡಿರ್ಬೋದು, PhD ಆಗಿರುವಂಥವ್ರು ತಮ್ಮ ಅರ್ಹತೆಗಿಂತ ಕಮ್ಮಿ ಅರ್ಹತೆಗೆ ಬೇಕಾಗಿರುವಂತಹ ಎಕ್ಸಾಮ್ಗಳು, ಹೇಳಿದ್ರೆ PhD ಆಗಿ 10th ಎಕ್ಸಾಮ್ ಇದು ಕ್ವಾಲಿಫಿಕೇಶನ್ ಏನೇನಿದೆಯೋ ಅಂತಹ ಎಕ್ಸಾಮ್ಗಳು ಕೂಡ ಅವರು ಅಟೆಂಡ್ ಮಾಡ್ತಾರೆ. ಹೇಳಿದ್ರೆ ನಾಲೆಜ್ ಲೆವೆಲ್ ಅಲ್ಲಿ ತುಂಬಾ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಈಗ ನೋಡಿ 36ನೇ ಕ್ವಶನ್ ಯಾವುದು, 2-ಡಿಆಕ್ಸಿ-ಡಿ ಗ್ಲೂಕೋಸ್ ಬಗ್ಗೆ. ಇದು ಕರೆಂಟ್ ಅಫೇರ್ಸ್ ಅಂತ ಹೇಳಿ ನೀವು ಕ್ಲಾಸಿಫೈ ಮಾಡ್ತೀರಾ? ಖಂಡಿತವಾಗ್ಲೂ ಇದನ್ನ ಮಾಡ್ಬೋದು. ಆದ್ರೆ ನಾವಿದನ್ನ ಕರೆಂಟ್ ಅಫೇರ್ಸ್ ಬದಲಿಗೆ ಇದನ್ನ ಜನರಲ್ ಅವೇರ್ನೆಸ್ ಅಂತ ಹೇಳಿ ತಗೊಂಡಿದ್ವಿ. ಕಾರಣ ಏನು ನೋಡಿ, ಇಂತಹ ವಿಚಾರಗಳು ಕರೆಂಟ್ ಅಫೇರ್ಸ್ ಅಲ್ಲಿ ಬರುತ್ತೆ, ಆದ್ರೆ ಇದು ತುಂಬಾ ಸುದ್ದಿಯಲ್ಲಿ ಇತ್ತು ಅವತ್ತು. ಆದ ಕಾರಣದಿಂದ ಇದನ್ನ ಜನರಲ್ ಅವೇರ್ನೆಸ್ ಅಂತ ಹೇಳಿ ತಗೊಂಡಿದ್ವಿ. ನೀವು ಯಾವ್ದೋ ಒಂದು ನ್ಯೂಸ್ ಪೇಪರ್ ಆಗಿಲ್ಲ ಅಥವಾ ಯಾವ್ದಾದ್ರು ಒಂದು ಮೊಬೈಲ್ ಬಗ್ಗೆ ನೀವು ಯಾವ್ದೊಂದು ಆಪ್ ಅಲ್ಲಿ ಹುಡುಕ್ತಾ ಇದ್ರು ಕೂಡ ಇಂತಹ ವಿಚಾರಗಳು ನಿಮ್ಮ ಮನಸ್ಸಿಗೆ ತಲುಪಿರುತ್ತೆ. ಹೇಳಿ ನೀವು ಇದಕ್ಕೆ ಯಾವ್ದಾದ್ರು ಒಂದು ಸ್ಪೆಷಲ್ ಆಗಿರುವಂತಹ ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ಅಥವಾ ವೆಬ್ಸೈಟ್ ನ ನೋಡ್ಬೇಕಾದಂತಹ ಅಗತ್ಯ ಇರಲ್ಲ. ಜೊತೆಗೆ ಒಲಿಂಪಿಕ್ ಅಲ್ಲಿ ನಮ್ಗೆ ಗೋಲ್ಡ್ ಮೆಡಲ್ ಯಾವ್ದ್ರಲ್ಲಿ ಸಿಕ್ತು ಅನ್ನೋಂಥ ಪ್ರಶ್ನೆ, ಅದು ಜನರಲ್ ಅವೇರ್ನೆಸ್. ನೀವು ನ್ಯೂಸ್ ಪೇಪರ್ ಆಗಿರ್ಲಿ ಅಥವಾ ಯಾವ್ದೊಂದು ನ್ಯೂಸ್ ನ ನೋಡ್ತೀರಾ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅಲ್ಲಿ ಬಂದಿರುತ್ತೆ. ಈವನ್ ನಿಮ್ಮ ಲೋಕಲ್ ನ್ಯೂಸ್ ಆಗಿರ್ಬೋದು ಅಥವಾ ಯಾವುದೇ ಟಿವಿಯಲ್ಲಿ ಬರುವಂತಹ ಸಾಮಾನ್ಯ ನ್ಯೂಸ್ ಆಗಿರ್ಬೋದು, ಅದ್ರಲ್ಲೂ ಕೂಡ ಆ ಟಾಪಿಕ್ ಗಳನ್ನ ಕವರ್ ಮಾಡಿರ್ತಾರೆ. ಆದ ಕಾರಣ ಅದನ್ನ ನೀವು ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ಅಲ್ಲಿ ಹುಡುಕ್ಬೇಕಾದಂತಹ ಅಗತ್ಯ ಇಲ್ಲ. ಆದ್ರೆ ಒಲಿಂಪಿಕ್ ಗೀತೆಯನ್ನ ಬರೆದಂಥವ್ರು ಯಾರು, ಸಾಂಗ್ ಅನ್ನ ಕಂಪೋಸ್ ಮಾಡಿರೋಂಥವ್ರು ಯಾರು, ಅದು ಸಾಮಾನ್ಯವಾಗಿ ಎಲ್ಲೂ ಕವರ್ ಆಗಲ್ಲ. ಹೇಳಿದ್ರೆ ನಿಮ್ಮ ನ್ಯೂಸ್ಗಳಲ್ಲಿ ಅಥವಾ ನಾವು ಸಾಮಾನ್ಯವಾಗಿ ಮಾತಾಡುವಾಗ ಅದನ್ನ ಬಳಸಲ್ಲ. ಈಗ ಇನ್ನೊಂದು ಪ್ರಶ್ನೆ, ತೊಗಲು ಗೊಂಬೆ ಆಟ. ಇಲ್ಲಿ ನೋಡಿ, ಇಂಥ ಪ್ರಶ್ನೆ ನಿಮ್ಗೆ ಅಟೆಂಪ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಜಾಸ್ತಿ ನಾಲೆಜ್ ಬೇಕು ಅಂತ ಇರಲ್ಲ. ಯಾಕೆ, ಇಲ್ಲಿ ಗೊಂಬೆ ಆಟ ಅಂತ ಕೊಟ್ಟಿದ್ದಾರೆ. ಗೊಂಬೆ ಆಟ ಅಂತ ಹೇಳಿದ್ರೆ ಏನು, ಅದೊಂದು ಜಾನಪದ ನೃತ್ಯನ, ಚಿತ್ರಕಲೆನ, ಭಿತ್ತಿ ಚಿತ್ರನ, ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ. ಆದ ಕಾರಣದಿಂದ ಇಂತಹ ಪ್ರಶ್ನೆಗಳಿಗೆ ಸ್ಪೆಷಲ್ ಆಗಿ ನೀವು ಏನು ಓದ್ಬೇಕು ಅಂತ ಇಲ್ಲ. ನಿಮ್ಮ ಕಾಮನ್ ಸೆನ್ಸ್ ಅಲ್ಲಿ ಕೆಲಸ ಮಾಡಿದ್ರೆ ಸಾಕು. ಈಗ ಇದು ಈ ಸಲದ ಪ್ರಶ್ನೆ ಪತ್ರಿಕೆ ಕಂಪ್ಲೀಟ್ ಅನಾಲಿಸಿಸ್ ನಮಗೆ ತೋರಿಸಿದಾಗ ನಾವು ಮಾಡಿದೀವಿ. ನೋಡಿ, ಇಲ್ಲಿ ಮೊಟ್ಟ ಮೊದಲನೇದಾಗಿ ಆರ್ಟ್, ಕಲ್ಚರ್ ಮತ್ತೆ ಟ್ರೈಬ್ಗೆ ಸಂಬಂಧಪಟ್ಟಿರುವಂಥದ್ದು. ಇದು ಯಾವ್ಯಾವ ಕ್ವೆಶ್ಚನ್ಸ್ ಅಂತ ಹೇಳಿದ್ರೆ ಆ ಪ್ರಶ್ನೆ ಪತ್ರಿಕೆಯಲ್ಲಿ 20, 27, 67, 69, 70 ಮತ್ತೆ 73ನೇ ಪ್ರಶ್ನೆಗಳು ಆರ್ಟ್, ಕಲ್ಚರ್ ಅಥವಾ ಟ್ರೈಬ್ಗೆ ಸಂಬಂಧಪಟ್ಟಿರುವಂಥದ್ದು.
ಒಟ್ಟು ಈ ವಿಭಾಗದಿಂದ ಎಷ್ಟು ಪ್ರಶ್ನೆ ಬಂದಿದೆ? 6 ಪ್ರಶ್ನೆ ಬಂದಿದೆ. ನಂತರ ಇಲ್ಲಿ ಕಂಪ್ಯೂಟರ್ ಇಂದ ಎಷ್ಟು ಪ್ರಶ್ನೆ ಬಂದಿದೆ? ಕಂಪ್ಯೂಟರ್ ಇಂದ ಒಟ್ಟು 1 ಪ್ರಶ್ನೆ ಬಂದಿದೆ. ಆಮೇಲೆ ಕರೆಂಟ್ ಈವೆಂಟ್ ಅಂತ ಹೇಳಿ ಹಾಕಿದ್ವಿ. ಏನಕ್ಕೆ ಇದನ್ನ ಕರೆಂಟ್ ಇವೆಂಟ್ ಅಂತ ಹಾಕಿದ್ವಿ? ಕರೆಂಟ್ ಇವೆಂಟ್ ಅಂತ ಹೇಳಿದ್ರೆ ಈ ಎಕ್ಸಾಮ್ ಆಗೋದಕ್ಕಿಂತ ಕೆಲವು ತಿಂಗಳಾಗಿರ್ಬೋದು, ಕೆಲವು ವಾರಗಳ ಮುಂಚೆ ಬಂದಿರುವಂತಹ ಪ್ರಶ್ನೆ ಅಥವಾ ಆ ಸಂದರ್ಭದಲ್ಲಿ ತುಂಬಾ ಸುದ್ದಿಯಲ್ಲಿ ಇದ್ದಂತಹ ವಿಚಾರಗಳಿವು. ಇಲ್ಲಿಂದ ಬಂದಿರುವಂತಹ ಪ್ರಶ್ನೆಗಳು ಎಷ್ಟು? 7 ಪ್ರಶ್ನೆಗಳು ಜನರಲ್ ಅವೇರ್ನೆಸ್ ಇಂದ, 9 ಪ್ರಶ್ನೆಗಳು ಕರೆಂಟ್ ಇವೆಂಟ್ ಇಂದ ಬಂದಿದೆ. ಈಗ ನೀವ್ ಏನ್ ಮಾಡ್ಬೋದು? ಗ್ರೂಪ್ ಅಲ್ಲಿ ಹಾಕಿರುವಂತ ಕ್ವಶನ್ ಪೇಪರ್ ನ ನೋಡಿ ಒಂದ್ಸಲ ನೀವೇ ಇದನ್ನ ಅನಾಲಿಸಿಸ್ ಮಾಡ್ಕೊಳ್ಳಿ, ಆಗ ನಿಮ್ಗೆ ಸರಿಯಾಗಿ ಅರ್ಥ ಆಗುತ್ತೆ. ಈಗ ಕರೆಂಟ್ ಇವೆಂಟ್ ಅಂತ ಹೇಳಿದ್ರೆ ನೀವು ಇದನ್ನ ಕರೆಂಟ್ ಅಫೇರ್ಸ್ ಅಂತ ಹೇಳಿ ತಗೋಬಹುದು. ಕರೆಂಟ್ ಅವೇರ್ನೆಸ್ ಅಂತ ಹೇಳಿದ್ರೆ ಏನು? ಅದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂತದ್ದು. ನಮ್ಗೆ ಗೋಲ್ಡ್ ಮೆಡಲ್ ಯಾವ್ದ್ರಲ್ಲಿ ಬಂತು ಒಲಿಂಪಿಕ್ ಅಲ್ಲಿ. ನಂತರ ಇಸ್ರೋದವ್ರು ಯಾವ ಮೆಡಿಸಿನ್ ನ ಹುಡುಕಿದ್ರು, ಕೋವ್ಯಾಕ್ಸಿನ್, ಕೋವಿಶೀಲ್ಡ್ ಹೇಳಿದ್ರೆ ಏನು, ಅದೆಲ್ಲ ಜನರಲ್ ಅವೇರ್ನೆಸ್. ಅದು ನೀವು ಒಂದಲ್ಲ ಒಂದ್ ರೀತಿ ಅದನ್ನ ನಿಮ್ಮ ಮನಸ್ಸಿಗೆ ತಗೊಂಡಿರ್ತೀರ. ಆದ ಕಾರಣ ಅದನ್ನ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಹಾಕ್ಲಿಲ್ಲ. ಈಗ ಮುಖ್ಯವಾಗಿ ಬರುವಂತದ್ದು ಪೊಲಿಟಿ, ಹಿಸ್ಟ್ರಿ, ಇಕನಾಮಿ ಮತ್ತೆ ಜಿಯೋಗ್ರಫಿ ಬಗ್ಗೆ. ಇಲ್ಲಿ ನೋಡಿ, ಪೊಲಿಟಿಯಿಂದ 13 ಪ್ರಶ್ನೆ ಬಂದಿದೆ, ಹಿಸ್ಟ್ರಿಯಿಂದ 5. ಇದು ಬೇರೆ ಬೇರೆ ರೀತಿ ನೀವು ವಿಂಗಡಿಸಬಹುದು. ನೀವು ಯಾವ ಪ್ರಶ್ನೆ ಯಾವ ಆಂಗಲ್ ಅಲ್ಲಿ ನೋಡ್ತೀರಾ ಅನ್ನೋದ್ರ ಮೇಲೆ ಇದೆಲ್ಲ ಹೋಗುತ್ತೆ. ಹೀಗೆ ನೋಡಿದಾಗ ಒಂದು ವಿಚಾರ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಇಲ್ಲಿ 14 ಪ್ರಶ್ನೆಗಳು ಜಿಯೋಗ್ರಫಿಯಿಂದ, ಪೊಲಿಟಿಯಿಂದ 13 ಪ್ರಶ್ನೆ. ನಂತರ ಉಳಿದಿರುವಂಥದ್ದು ಇಲ್ಲಿಂದ ಹೆಚ್ಚು ಕಮ್ಮಿ ನಿಮಗೆ 16 ಪ್ರಶ್ನೆಗಳು ಬಂದಿದೆ. ಹೇಳಿದ್ರೆ ಟೋಟಲ್ ಎಷ್ಟಾಯ್ತು ನಿಮ್ಗೆ? ಇಲ್ಲಿ ಟೋಟಲ್ ಆಗಿ ನಿಮಗೆ ಈ 4 ಟಾಪಿಕ್ ಇಂದ ಬಂದಿರುವಂತಹ ಪ್ರಶ್ನೆಗಳ ಸಿಂಹಪಾಲು ಆಲ್ರೆಡಿ ನಿಮಗೆ ಮೊದಲೇ ಹೇಳಿದೀವಿ, ಅದೇ ರೀತಿ ಇದೆ. ಹೇಳಿದ್ರೆ ಈ 4 ಟಾಪಿಕ್ ಇಂದ ನಿಮಗೆ ಹೆಚ್ಚು ಕಮ್ಮಿ 40ರಿಂದ 50 ಪ್ರಶ್ನೆಗಳು ಹಿಂದೆನೂ ಬರ್ತಾ ಇತ್ತು, ಬರೋಂಥ ಸಾಧ್ಯತೆ ಜಾಸ್ತಿ ಇತ್ತು. ಈ ಸಲ ಕೂಡ ಅದೇ ರೀತಿ ರಿಪೀಟ್ ಆಗ್ತಾ ಹೋಗಿದೆ. ನಂತರ ಇದು ಜಿ ಕೆ ಮತ್ತೆ ಆಡ್ ಅಂತ ಇದೆ ನೋಡಿ. ನಿಮ್ಗೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಕ್ವಶನ್ಸ್ ಗಳನ್ನ ಹಾಕಿದ್ವು, ಆಯ್ತು. ಆ ಕ್ವಶನ್ಸ್ ಗಳನ್ನ ನಾವು ಜಿ ಕೆ ಅಥವಾ ಆಡ್ ಅಂತ ಹೇಳಿ ತಗೊಂಡಿದ್ದೀವಿ. ಜಿ ಕೆ ಅಂತ ಹೇಳಿದ್ರೆ ನಾವು ಜನರಲ್ ನಾಲೆಜ್, ಜಗತ್ತಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಎವರೆಸ್ಟ್ ನ ಹತ್ತಿರುವಂತವ್ರು ಯಾರು, ಅಥವಾ ಮೊಟ್ಟ ಮೊದಲ ಮಹಿಳಾ ನ್ಯಾಯಾಧೀಶ ಯಾರು, ಅದೆಲ್ಲ ಜಿ ಕೆ ಅಲ್ಲಿ ಬರುತ್ತೆ. ನಂತರ ಆಡ್ ಕ್ವಶನ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಮಗೆ ಗೊತ್ತಿಲ್ದಿರುವಂತಹ ಪ್ರಶ್ನೆಗಳು. ಹೇಳಿದ್ರೆ ನೀವು ಯಾವುದೇ ಕ್ವಶನ್ ಪೇಪರ್ ನ ನೋಡಿ, ಯಾವುದೇ ಕರೆಂಟ್ ಅಫೇರ್ಸ್ ಅನ್ನ ನೋಡಿ, ಎಲ್ಲೇ ನೋಡಿ, ನಿಮ್ಗೆ ಸಮರ್ಪಕವಾಗಿ ಉತ್ತರಗಳು, ನಿಮ್ಗೆ ಡೆಪ್ತ್ ಆಗಿ ನಾಲೆಜ್ ಇಲ್ಲ ಅಂತ ಹೇಳಿದ್ರೆ ಅಟೆಂಪ್ಟ್ ಮಾಡ್ಲಿಕ್ಕೆ ಆಗಲ್ಲ, ಉತ್ತರಗಳು ಸಿಗಲ್ಲ ಅನ್ನುವಂತಹ ಪ್ರಶ್ನೆಗಳನ್ನ ಇಲ್ಲಿ ಹಾಕಿದೀವಿ. ನಂತರ ಕನ್ನಡದಲ್ಲಿ 2 ಪ್ರಶ್ನೆ ಬಂದಿದೆ. ಸೈನ್ಸ್ ಅಂಡ್ ಟೆಕ್ ಅಲ್ಲಿ ಇಲ್ಲಿ 7 ಮತ್ತೆ 10 ಪ್ರಶ್ನೆಗಳು. ನೋಡಿ 7 ಪ್ರಶ್ನೆಗಳು ಇದು ಹೆಚ್ಚು ಕಮ್ಮಿ ಸೈನ್ಸ್ ಅಲ್ಲಿ ಸ್ಟ್ಯಾಟಿಕ್ ಕ್ವೆಶನ್ಸ್, 10 ಕ್ವೆಶನ್ಸ್ ಕರೆಂಟ್ ಈವೆಂಟ್ ಗೆ ಸಂಬಂಧಪಟ್ಟಿರುವಂತದ್ದು ಅಥವಾ ಕರೆಂಟ್ ಅಫೇರ್ಸ್ ಅಂತ ಹೇಳಿ ನೀವು ತಗೊಳ್ಬಹುದು. ನಮ್ಮ ಪ್ರಕಾರ ಈ ಎಲ್ಲಾ ಕ್ವೆಶನ್ ಗಳನ್ನ ಅನಾಲಿಸಿಸ್ ಮಾಡಿದ್ಮೇಲೆ ಒಟ್ಟು 100 ಕ್ವೆಶನ್ ಗಳನ್ನ ಇಲ್ಲಿ ಸೆಗ್ರಿಗೇಟ್ ಮಾಡಿಕೊಟ್ಟಿದೀವಿ. ಇಲ್ಲಿ ಕರೆಂಟ್ ಈವೆಂಟ್ ಅಥವಾ ನಿಮ್ಮ ಕರೆಂಟ್ ಅಫೇರ್ಸ್ ಅಂತ ಹೇಳಿದ್ರೆ ಏನು ನೀವು ಓದ್ತಾ ಇರವ ಅಲ್ಲಿಂದ ಬಂದಿರುವಂತಹ ಪ್ರಶ್ನೆಗಳು 9. ಯಾವ್ದದು ಇಲ್ಲಿ ಕೊಟ್ಟಿದ್ದೀವಿ ನೋಡಿ. ಇದಷ್ಟು ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ ಅಥವಾ ಕರೆಂಟ್ ಇವೆಂಟ್ ಗೆ ಸಂಬಂಧಪಟ್ಟಿರುವಂತದ್ದು. ಅದಾದ್ಮೇಲೆ ನೀವು ಸೈನ್ಸ್ ಅಲ್ಲಿ ಇರುವಂತಹ ಕ್ವಶನ್ಸ್ ಗಳನ್ನ ತಗೋಬಹುದು. ಆದ್ರೆ ಸೈನ್ಸ್ ಅಲ್ಲಿ ಇರುವಂತದ್ದು ಒಂದು ಸಪರೇಟ್ ಸೆಕ್ಷನ್ ಆಗುತ್ತೆ. ನಿಮ್ಮ ಕರೆಂಟ್ ಅಫೇರ್ಸ್ ಅಂತ ನೀವು ಎಲ್ಲಾನು ಓದ್ತಾ ಇರ್ತಿದ್ರಿ, ಅಲ್ಲಿ ಏನೇನೋ ಓದ್ತಾ ಇದ್ರಿ. ಅದಕ್ಕೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಸೈನ್ಸ್ ಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳು, ಅದರಲ್ಲೂ ಕೂಡ ನೀವು ಕ್ಯಾಟಗರಿ ಮಾಡ್ತಾ ಹೋಗ್ಬೋದು. ಆದ ಕಾರಣ ಒಂದು ವಿಚಾರನ ನೀವು ಗಮನದಲ್ಲಿ ಇಟ್ಕೊಳ್ಳಿ. 100 ಪ್ರಶ್ನೆಯಲ್ಲಿ ನಿಮಗೆ ತುಂಬಾ ಕಷ್ಟ ಅಥವಾ ಆಡ್ ಅಂತ ಹೇಳಿ ಬಂದಿರುವಂತಹ ಪ್ರಶ್ನೆಗಳು ಎಷ್ಟು ಅದು ನಿಮ್ಗೆ ಗೊತ್ತಿರಲಿ. ಎಷ್ಟದು 15 ಪ್ರಶ್ನೆಗಳು ಬಂದಿದೆ. ಹೇಳಿದ್ರೆ ನೀವು 100 ಪ್ರಶ್ನೆಗಳನ್ನ ತಗೊಂಡ್ರೆ 100ರಲ್ಲಿ 15 ಪ್ರಶ್ನೆಗಳನ್ನ ಕಳೀರಿ, ಎಷ್ಟು ಬಂತು ಆಗ? ಈಗ ಒಟ್ಟು 100 ಪ್ರಶ್ನೆಯಲ್ಲಿ 15 ಪ್ರಶ್ನೆಗಳು ಡಿಫಿಕಲ್ಟಿ ಲೆವೆಲ್ ಇದೆ ಅಥವಾ ಆಡ್ ಕ್ವಶನ್ ಅಂತ ಹೇಳಿ ತಗೊಂಡ್ರೆ ನಿಮಗೆ 85 ಪ್ರಶ್ನೆಗಳು ತುಂಬಾ ಹೈ ಲೆವೆಲ್ದು ಟಫ್ನೆಸ್ ಇಲ್ದಿರುವಂತಹ ಪ್ರಶ್ನೆಗಳಾಯ್ತು. ಈಗ ಈ 85 ಪ್ರಶ್ನೆಗಳಲ್ಲಿ ನೀವು ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟಿರುವಂತದ್ದು, ಕರೆಂಟ್ ಇವೆಂಟ್ ಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳು ಎಷ್ಟು ತಗೊಳ್ಬೇಕು? ನೀವು 9 ತಗೊಳ್ಬಹುದು, ಅಥವಾ ನೀವು ಸೈನ್ಸ್ ಅನ್ನು ಕೂಡ ಅಲ್ಲಿ ಸೇರಿಸ್ತೀರಾ ಅಂತ ಹೇಳಿದ್ರೆ 19 ತಗೊಳ್ಳಿ, ಅಥವಾ 20 ತಗೊಳ್ಳಿ, ನಿಮಗೆ ಬಿಟ್ಟಿರುವಂತದ್ದು. ಈಗ 20ನ್ನ ಕಳೆದ್ರೆ ನಿಮ್ಗೆ 65 ಪ್ರಶ್ನೆಗಳೇನಾಯ್ತು? ನಿಮ್ಗೆ ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳಾಯ್ತು. ನೀವು
65 ಪ್ರಶ್ನೆಗಳನ್ನ ನೀವು ಸರಿ ಮಾಡಿದಿರಾ ಅಂತ ಹೇಳಿದ್ರೆ ನಿಮ್ಮ ಸ್ಕೋರ್ 90 ಹತ್ರ ಹೋಗುತ್ತೆ. ಇಲ್ಲೂ ಕೂಡ 65ರಲ್ಲಿ ಕೂಡ ನಿಮ್ಗೆ ಹೇಳಿದೀನಿ 10 ಸೈನ್ಸ್ಗೆ ಸಂಬಂಧಪಟ್ಟಿರುವಂತಹ ವಿಚಾರಗಳು, ಅದರಿಂದ ನಾವು ಕರೆಂಟ್ ಅಫೇರ್ಸ್ಗೆ ಪರಿಗಣಿಸಲ್ಲ. ಯಾಕೆ? ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಪ್ರಶ್ನೆಗಳು ನಿಮ್ಗೆ ಕರೆಂಟ್ ಅಫೇರ್ಸ್ ಅನ್ನ ತುಂಬಾ ವಿಸ್ತಾರವಾದಂತಹ ಪ್ರದೇಶದೊಳಗಡೆ ಬರಲ್ಲ. ಅದು ಸ್ಮಾಲ್ ಪಾರ್ಟ್ ಆದದ್ದು. ಕರೆಂಟ್ ಇವೆಂಟ್ ಹೇಳಿದ್ರೆ ಅಲ್ಲಿ ತುಂಬಾ ಬಂತು. ಆದ್ರಿಂದ ನೀವು ಆ ಪ್ರಶ್ನೆಗಳನ್ನ ನೀವು ಕರೆಂಟ್ ಅಫೇರ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಅಥವಾ ನೀವು ಸೈನ್ಸ್ ನ ಪರ್ಟಿಕ್ಯುಲರ್ ಆಗಿ ನೀವು ಓದಿದ್ರಿ ಕರೆಂಟ್ ಅಫೇರ್ಸ್ ಅಲ್ಲ ಅಂತ ಹೇಳಿದ್ರೆ ಏನಾಯ್ತು? ನಿಮ್ಗೆ ಒಟ್ಟು 75ರಷ್ಟು ಪ್ರಶ್ನೆಗಳು ಅಟೆಂಪ್ಟ್ ಮಾಡ್ಲಿಕ್ಕೆ ಆಗುವಂತ ಪ್ರಶ್ನೆಗಳು. ಇಷ್ಟು ಪ್ರಶ್ನೆಗಳನ್ನ ನೀವು ಅಟೆಂಪ್ಟ್ ಮಾಡಿದಿದ್ರೆ ಖಂಡಿತವಾಗ್ಲೂ ನಿಮ್ಮ ಕಟ್ ಆಫ್ ಸ್ಕೋರ್ನ ಪ್ರೆಡಿಕ್ಷನ್ ಏನಿದೆ ಅಲ್ವಾ, ಅದ್ರ ಬಗ್ಗೆ ಗೊಂದಲಗಳಿದೆಯಲ್ವಾ, ಅದೆಲ್ಲ ನಿವಾರಣೆ ಆಗ್ತಾ ಇತ್ತು. ಅಂದ್ರೆ 75 ಪ್ರಶ್ನೆಗಳಲ್ಲಿ ನೀವು ಕನಿಷ್ಠ ಪಕ್ಷ 60 ಪ್ರಶ್ನೆಗಳನ್ನ ಸರಿ ಮಾಡಿದ್ರು ಕೂಡ ನಿಮ್ಮ ಸ್ಕೋರ್ ತುಂಬಾ ಹೈ ಆಗುವಂತ ಸಾಧ್ಯತೆ. ಈಗ ನಿಮ್ಮ ಇಲ್ಲಿ 4 ಚಾಯ್ಸ್ ಬಂದಿತ್ತು, 5 ಚಾಯ್ಸ್ ಬಂದಿತ್ತು, ಅಂತಹ ಪ್ರಶ್ನೆಗಳು, ಅದೆಲ್ಲ ಪ್ರಶ್ನೆಗಳು ಕೂಡ ಹೆಚ್ಚು ಕಮ್ಮಿ ಈ 15 ಪ್ರಶ್ನೆ ಒಳಗಡೆನೆ ಬಿದ್ದಿದೆ. ಅಂದರೆ ಕ್ವಶನ್ ಪೇಪರ್ ಕಷ್ಟ ಇತ್ತು ನಿಜ, ಆದ್ರೆ ಕಷ್ಟ ಇರುವಂತಹ ಕ್ವಶನ್ ಪೇಪರ್ ಅಲ್ಲೂ ಕೂಡ ನೀವು ಅಟೆಂಪ್ಟ್ ಮಾಡ್ಲಿಕ್ಕೆ ಆಗುವಂತಹ ವಿಚಾರಗಳು ತುಂಬಾ ಇದ್ವು. ಅದು ಮೊದಲನೇದು. ಎರಡನೇದು, ನೀವು ಇಲ್ಲಿ ಗಮನವಿಟ್ಟು ನೋಡ್ಬೇಕಾಗಿರುವಂತದ್ದು ಇದು, ಮ್ಯಾಕ್ಸಿಮಮ್ ಪೋರ್ಷನ್ ಇನ್ನು ಕೂಡ ನಿಮ್ಮ ಪೊಲಿಟಿ, ಹಿಸ್ಟ್ರಿ, ಎಕನಾಮಿ, ಜಿಯೋಗ್ರಫಿನೇ ಆಗಿದೆ. ಜೊತೆಗೆ ಸೈನ್ಸ್ ಡಾಮಿನೇಟ್ ಆಗ್ತಾ ಇದೆ. ಖಂಡಿತವಾಗ್ಲೂ ಕೂಡ ಸೈನ್ಸ್ ನ ನೀವು ಗಮನವಿಟ್ಟು ಓದಲೇಬೇಕು. ಹೇಳಿದ್ರೆ ನೀವು ಸ್ಟ್ರಾಟಜಿನ ಯಾವ ರೀತಿ ಚೇಂಜ್ ಮಾಡ್ಬೇಕು ಅನ್ನೋದು ಈ ಒಂದು ಸ್ಲೈಡ್ ಇಂದ ನೀವು ತಿಳ್ಕೊಳ್ತಾ ಹೋಗ್ಬೋದು. ನಮ್ಮ ಪ್ರಕಾರ ನೀವು ಸ್ಟ್ರಾಟಜಿಯಲ್ಲಿ ಜಾಸ್ತಿ ವ್ಯತ್ಯಾಸವನ್ನ ಮಾಡಬೇಕಾದಂತ ಅಗತ್ಯ ಇಲ್ಲ. ನೀವು ಮಾಡ್ಬೇಕಾಗಿರೋದು ಏನು, ಕ್ವಶನ್ ಚೇಂಜಸ್ ಆಗಿದೆ ಅಲ್ವಾ, ಹೇಳಿದ್ರೆ 4 ಚಾಯ್ಸ್ ಬರುವಂಥದ್ದು, 5 ಚಾಯ್ಸ್ ಬರುವಂಥದ್ದು, ಅಂತ ಕ್ವಶನ್ಗಳನ್ನ ನೀವು ಜಾಸ್ತಿ ವರ್ಕ್ಔಟ್ ಮಾಡಿ ಅಷ್ಟೇ. ಎಲ್ಲಿಂದ ಮಾಡಬೇಕು? ನೀವು ಹಳೆ KS ಎಕ್ಸಾಮ್ ಆಗಿರ್ಬೋದು, IAS ಎಕ್ಸಾಮ್ ಆಗಿರ್ಬೋದು, ಅಲ್ಲಿ ಇರುವಂತಹ ಪ್ರಶ್ನೆಗಳನ್ನ ತಗೊಂಡ್ರೆ ನಿಮ್ಮ ಈಗ ಇರುವಂತಹ ನಾಲೆಜ್ ನ ಬಳಸ್ಕೊಂಡು ಅದನ್ನ ಸಾಲ್ವ್ ಮಾಡೋದಕ್ಕೆ ಹೋದ್ರೆ ನಿಮ್ಮ ಸಮಸ್ಯೆ ಪ್ರಾಯಶಃ ಸುಲಭವಾಗಿ ಕರಗತ್ತೆ. ಉದಾಹರಣೆಗೆ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ಒಂದಷ್ಟು ಚಾಯ್ಸ್ಗಳನ್ನ ಕೊಟ್ಟಿದ್ದಾರೆ, 5-6 ಚಾಯ್ಸ್ ಕೊಟ್ಟಿದ್ದಾರೆ. ಅಲ್ಲಿ ಯಾವ್ದನ್ನ ತಗೊಳ್ಬೇಕು ಅನ್ನೋಂಥದ್ದು, ನೀವು ಆ ಟೈಮ್ ನ ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕು ಅನ್ನೋಂಥದ್ದು ಇಲ್ಲಿ ಮುಖ್ಯವಾಗುತ್ತೆ ಮಾತ್ರ. ಯಾಕೆ? ಜ್ಞಾನಪೀಠ ಪ್ರಶಸ್ತಿ ಅಂತ ಓದಿದಾಗ ನೀವು 2ನೇ ಜ್ಞಾನಪೀಠ ಪ್ರಶಸ್ತಿ, 3ನೇ ಜ್ಞಾನಪೀಠ ಪ್ರಶಸ್ತಿ ತಗೊಂಡ್ರೋರು ಯಾರು ಅಂತ ಹೇಳಿ ಓದಲ್ಲ. ಜ್ಞಾನಪೀಠ ಪ್ರಶಸ್ತಿ ಬಂದಿರೋರು ಎಲ್ಲರ ಹೆಸರನ್ನ ಓದ್ತೀರಾ. ಅಂದ್ರೆ ನೀವು ಯಾವುದೋ ಒಂದು ವಿಚಾರವನ್ನು ತಗೊಂಡಾಗ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳನ್ನ ಕಲಿತಾ ಹೋಗ್ತೀರಾ. ಇನ್ನೊಂದು ನೋಡಿ, ಕರೆಂಟ್ ಅಫೇರ್ಸ್ ಅಲ್ಲಿ ಜಾಸ್ತಿ ನೀವು ತಲೆ ಕೆಡಿಸ್ಕೊಳ್ಬೇಕಾದಂತಹ ಅಗತ್ಯ ಇದೆಯಾ ಇಲ್ವಾ ಅಂತ ಯೋಚನೆ ಮಾಡಿ. ಯಾಕೆ? ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಿರುವಂತಹ ಪ್ರಶ್ನೆ 9 ಪ್ರಶ್ನೆ. 9 ಪ್ರಶ್ನೆಗೆ ನೀವು ಎಷ್ಟನ್ನ ಓದ್ಬೇಕು ಅದು ನಿಮಗೆ ಬಿಟ್ಟಿರುವಂತ. ನೋಡಿ, ಇಲ್ಲಿ ಕರೆಂಟ್ ಅಫೇರ್ಸ್ ನ ಸಂಪೂರ್ಣವಾಗಿ ಬಿಟ್ಟರು ಕೂಡ ನೀವು 65ರಿಂದ 75 ಪ್ರಶ್ನೆಗಳನ್ನ ನೀವು ಅಟೆಂಪ್ಟ್ ಮಾಡ್ಬೋದಿತ್ತು. ಹೇಳಿದ್ರೆ ಕರೆಂಟ್ ಅಫೇರ್ಸ್ ಬಗ್ಗೆ ನೀವು ಪೇಜ್ ಗಟ್ಲೆ ಓದ್ಬೇಕಾದಂತಹ ಅಗತ್ಯ ಇಲ್ಲ. ಬೇಸಿಕ್ ಲೈನ್ಸ್, 1 ಲೈನ್ ಅಥವಾ ಅದರ ಎಸೆನ್ಸ್ ಏನಿದೆ ಅಷ್ಟನ್ನ ನೀವು ತಿಳ್ಕೊಂಡ್ರೆ ಸಾಕು. ಅದು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇಲ್ಲಿ ಈಗ ನೀವು ಯಾವ್ದಾದ್ರು ಒಂದು IAS ಗೆ ಸಂಬಂಧಪಟ್ಟಿರುವಂಥದ್ದು ಅಥವಾ ಬೇರೆ ಯಾವುದೋ ಒಂದು ಮ್ಯಾಗಝಿನ್ ನ 2 ಮ್ಯಾಗಝಿನ್, 3 ಮ್ಯಾಗಝಿನ್ ಕರೆಂಟ್ ಅಫೇರ್ಸ್ ಆ ವೆಬ್ಸೈಟ್ ಇಂದ ಈ ವೆಬ್ಸೈಟ್ ಇಂದ ಓದ್ತೀನಿ ಅಂತ ಹೇಳಿದ್ರೆ ಇಲ್ಲಿ ನೀವು ತುಂಬಾ ಸಮಯನ ಕೊಡಬೇಕು. ನಮ್ಮ ಪ್ರಕಾರ ಅಲ್ಲಿ ಸಮಯನ ಕೊಡೋ ಬದಲಿಗೆ ಇಲ್ಲಿ 40ರಿಂದ 50 ಪ್ರಶ್ನೆಗಳು ಎಲ್ಲಿ ಬರ್ತಾ ಇದೆ ಅಲ್ಲಿ ಗಮನವನ್ನು ಕೊಡಿ. ಸೈನ್ಸ್ ಅಂಡ್ ಟೆಕ್ ಇಂದ 17 ಪ್ರಶ್ನೆಗಳು ಬಂದಿದೆ, ಅಲ್ಲಿ ಗಮನವನ್ನು ಕೊಡಿ. ನೀವು 9 ಪ್ರಶ್ನೆಗೆ ಸಮಯವನ್ನ ಮೀಸಲಿಡುವಂಥದ್ದು ಹಾಗೂ ನೀವು 40-50 ಪ್ರಶ್ನೆಗಳಿಗೆ 10ರಿಂದ 15 ಪ್ರಶ್ನೆಗಳಿಗೆ ಗಮನವನ್ನು ಇಡುವಂಥದ್ದು ಯಾವುದು ಜಾಸ್ತಿ ನಿಮ್ಗೆ ಬೆನಿಫಿಟ್ ಆಗುತ್ತೆ ಅನ್ನೋಂಥದ್ದನ್ನ ನೋಡ್ಕೊಳ್ಳಿ. ಆಗ ನಿಮ್ಗೆ ಅರಿವಾಗುತ್ತೆ ನೀವು ಮಾಡೋಂಥದ್ದು ಸರಿ ಇದೆಯಾ ಇಲ್ವಾ ಅನ್ನೋಂಥದ್ದು. ಈಗ ಇದು ನಿಮ್ಮ ಹಳೆ ಸ್ಲೈಡ್ ಅಲ್ಲಿ ಇದ್ರಂತಹ ವಿಚಾರಗಳ ಇನ್ನೊಂದು ಗ್ರಾಫ್ ಅಷ್ಟೇ. ಆರ್ಟ್ ಅಂಡ್ ಕಲ್ಚರ್ ಇಂದ ಎಷ್ಟು ಪ್ರಶ್ನೆಗಳು ಬಂದಿದೆ, ಏನಾಗಿದೆ ಅನ್ನೋಂಥದ್ದು ಇಲ್ಲಿ ನೋಡಿ. ಇದನ್ನು ನೋಡಿದಾಗ ನಿಮ್ಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗುತ್ತೆ. ಹೈಯೆಸ್ಟ್ ಕ್ವಶನ್ಸ್ ಎಲ್ಲಿಂದ ಬಂದಿದೆ, ಬರ್ತಾ ಇದೆ ಅನ್ನೋಂಥದ್ದು. ಒಂದು ಇದು GK ಮತ್ತೆ ಆರ್ಟ್ ಕ್ವಶನ್ಸ್. ಖಂಡಿತವಾಗ್ಲೂ ನೀವು ಯಾವ್ದೊಂದು ಕ್ವಶನ್ ನ ತಗೊಳ್ಳಿ, ಕ್ವಶನ್ ಪೇಪರ್ ನ ತಗೊಳ್ಳಿ, ನಿಮ್ಗೆ ಕೆಲವೊಂದಷ್ಟು ವಿಚಾರಗಳು ಕಷ್ಟ ಆಗೇ ಆಗುತ್ತೆ. ನೀವು ಯಾವುದೇ ಕ್ವಶನ್ ಪೇಪರ್ ನ ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಡ್ರೆ 10ರಿಂದ 15 ಪ್ರಶ್ನೆಗಳನ್ನ ಟಾಪರ್ಸ್ಗಳು ಕೂಡ ಬಿಡ್ತಾರೆ ಅಂತ ಹೇಳಿದ್ರೆ ಅವರು ಅಟೆಂಪ್ಟ್ ಮಾಡ್ಲಿಕ್ಕೆ ಹೋಗ್ದಿರುವಂತಹ ಪ್ರಶ್ನೆಗಳು ಖಂಡಿತವಾಗ್ಲೂ ಇರುತ್ತೆ. ನೀವು UPSC ಎಕ್ಸಾಮ್ ನ ತಗೊಂಡ್ರೆ UPSC ಎಕ್ಸಾಮ್ ಅಲ್ಲಿ ಕೂಡ 10-15 ಪ್ರಶ್ನೆಗಳು, 20 ಪ್ರಶ್ನೆಗಳು ತುಂಬಾ ಕಠಿಣವಾಗಿ ಬಂದೇ ಬರುತ್ತೆ. ಇಲ್ಲ ನೀವು ಎಕ್ಸಾಮ್ ಅಲ್ಲಿ
10-15 ಪ್ರಶ್ನೆಗಳು ನಮ್ಗೆ ಅಟೆಂಡ್ ಮಾಡ್ಲಿಕ್ಕೆ ಆಗಲಿಲ್ಲ, ಮೊಟ್ಟ ಮೊದಲನೇದಾಗಿ ಬಂದಿರುವಂತಹ 5 ಪ್ರಶ್ನೆಗಳು ನಮ್ಗೆ ಏನು ಗೊತ್ತಿರಲಿಲ್ಲ, ಅಥವಾ 7-8 ಪ್ರಶ್ನೆ ನಮ್ಗೆ ಏನು ಅಟೆಂಡ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಭಯ ಬೀಳುವಂತ ಅಗತ್ಯ ಇಲ್ಲ. ಯಾಕೆ 10-15 ಪ್ರಶ್ನೆಗಳು ಖಂಡಿತವಾಗ್ಲೂ ಕಷ್ಟ ಹಾಗೆ ಆಗುತ್ತೆ, ಅನೇಕರು ಅಟೆಂಡ್ ಮಾಡ್ಲಿಕ್ಕೆ ಹೋಗೋದೇ ಇಲ್ಲ. ಅದನ್ನ ಇದು ಸೇಫ್ ಝೋನ್. ನಂತರ ಇದನ್ನ ಬಿಟ್ಟಾಗ ನಿಮ್ಗೆ ಯಾವ್ದು ಮುಖ್ಯ ಆಗುತ್ತೆ? ಒಂದು ಜಿಯೋಗ್ರಫಿಯಿಂದ ಜಾಸ್ತಿ ಕ್ವಶನ್ ಬರ್ತಾ ಇದೆ. ನಂತರ ಎಲ್ಲಿಂದ ಬರ್ತಿದೆ? ಪೊಲಿಟಿಯಿಂದ ಜಾಸ್ತಿ ಕ್ವಶನ್ಸ್ ಬಂದಿದೆ. ಸೈನ್ಸ್ ಅಂಡ್ ಟೆಕ್ ಇಂದ ಜಾಸ್ತಿ ಕ್ವಶನ್ಸ್ ಬಂದಿದೆ. ಕರೆಂಟ್ ಇವೆಂಟ್ ಇಂದ ಖಂಡಿತವಾಗ್ಲೂ ಕೂಡ ಇಲ್ಲಿ ಕ್ವಶನ್ಸ್ ಬಂದಿದೆ. ಎಷ್ಟು ಕ್ವಶನ್ಸ್ ಬಂದಿದೆ ಈಗ ನೋಡಿ. ಇದನ್ನ ನೀವು ಉಳಿದಿರೋ ಕ್ವಶನ್ ನ ವೇಟೇಜ್ ಜೊತೆಗೆ, ಉಳಿದಿರೋ ಕ್ವಶನ್ ನ ಎಫರ್ಟ್ ಜೊತೆಗೆ ನೀವು ಟ್ಯಾಲಿ ಮಾಡ್ತಾ ಹೋಗ್ಬೇಕು. ಹೇಳಿದ್ರೆ ನಿಮಗೆ ಕ್ವಶನ್ ಜಾಸ್ತಿ ಬಂದಿದೆ ಅನ್ನುವಂಥದ್ದು ಮಾತ್ರ ಅಲ್ಲ, ಕ್ವಶನ್ ಜಾಸ್ತಿ ಬಂದಾಗ ನಾನು ಎಷ್ಟು ಅಟೆಂಡ್ ಮಾಡಬೇಕು, ಅದರಲ್ಲಿ ಎಷ್ಟು ವಿಚಾರಗಳನ್ನ ನಾನು ಗಮನದಲ್ಲಿ ಇಟ್ಕೊಳ್ಬೇಕು, ಅದನ್ನ ಕೂಡ ನೀವು ನೋಡ್ಬೇಕು. ಒಂದು ಬುಕ್ ನ ಓದಿದಾಗ ನಂಗೆ 10 ಪ್ರಶ್ನೆ ಬರುತ್ತಾ, ಅಥವಾ 10 ಪ್ರಶ್ನೆಗಳನ್ನ ಅಟೆಂಡ್ ಮಾಡೋದಕ್ಕೆ ನಾನು 10 ಬುಕ್ಗಳನ್ನ ಓದ್ಬೇಕು ಅನ್ನೋಂಥದ್ದು ಮುಖ್ಯ ಆಗುತ್ತೆ. ನಂತರ ಕಂಪ್ಯೂಟರ್ ನೋಡಿ, ಕಂಪ್ಯೂಟರ್ ಇಂದ ಒಂದೊಂದು ಪ್ರಶ್ನೆ ಬಂದಿದೆ. ನಂತರ ನಿಮ್ಗೆ ಮೆಂಟಲ್ ಎಬಿಲಿಟಿ, ಇಲ್ಲಿಂದ ನಿಮ್ಗೆ 0 ಕ್ವಶನ್ಸ್ ಬಂದಿದೆ. ಆದ್ರೆ ನಮ್ಮ ಪ್ರಕಾರ ನೀವು ಇದಕ್ಕೆ ಮ್ಯಾಕ್ಸಿಮಮ್ ಎಫರ್ಟ್ ಅನ್ನು ಹಾಕ್ಬೇಕು. ಯಾಕೆ ಹಾಕ್ಬೇಕು ಅಂತ ಹೇಳಿದ್ರೆ, ನೀವು ನೆಕ್ಸ್ಟ್ ಲೆವೆಲ್ ಎಕ್ಸಾಮ್ ನ ಅಟೆಂಡ್ ಮಾಡ್ತೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಅದು ಅಲ್ಲಿ ಬೇಕೇ ಬೇಕಾಗುತ್ತೆ. ಉದಾಹರಣೆಗೆ ನಿಮ್ಮ ಬ್ಯಾಂಕಿಂಗ್ ಆಗಿರ್ಬೋದು, ಅಥವಾ ಇನ್ ಯಾವುದೇ ಒಂದು ಎಕ್ಸಾಮ್ ಆಗಿರ್ಬೋದು, ನಿಮ್ಮ IAS IPS ಆಗಿರ್ಬೋದು, ಎಲ್ಲಾ ಕಡೆಗಳಲ್ಲಿ ಕೂಡ ಮೆಂಟಲ್ ಎಬಿಲಿಟಿಗೆ ಅತ್ಯಂತ ಪ್ರಾಮುಖ್ಯತೆ ಇರುತ್ತೆ. ಬ್ಯಾಂಕಿಂಗ್ ಅಲ್ಲಿ ಕಂಪ್ಯೂಟರ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಇದೆ. ಜೊತೆಗೆ ಈ ಎಕ್ಸಾಮ್ ಅಲ್ಲಿ ಕೂಡ ಅದು ಅನ್ಪ್ರೆಡಿಕ್ಟೇಬಲ್ ರೀತಿಯಲ್ಲಿ ಬರುವಂತ ಸಾಧ್ಯತೆ ಕೂಡ ಇದ್ದೇ ಇದೆ. ಅದಾದ್ಮೇಲೆ ಇಲ್ಲಿ ನೋಡಿ, ನಿಮ್ಮ ಸೈನ್ಸ್ ಅಂಡ್ ಟೆಕ್ ಅಲ್ಲಿ ಇದಿಷ್ಟು ಪ್ರಶ್ನೆಗಳು ಕೂಡ ಬರುತ್ತೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ, ಒಂದು ಕರೆಂಟ್ ಅಫೇರ್ಸ್ ಇಂದ ಬಂದಿರುವಂತಹ ಪ್ರಶ್ನೆ, ಕರೆಂಟ್ ಇವೆಂಟ್ ಗಳಿಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ. ನಂತರ ಇಕನಾಮಿ, ಅದನ್ನು ಕೂಡ ನೀವು ಸರಿಯಾದ ರೀತಿಯಲ್ಲಿ ಓದ್ಬೇಕು. ಇದಿಷ್ಟು ನೋಡಿದಾಗ ನಿಮ್ಗೆ ಏನ್ ಓದ್ಬೇಕು, ಹೇಗ್ ಮಾಡ್ಬೇಕು, ಯಾವ್ದಕ್ಕೆ ಎಫರ್ಟ್ ನ ಜಾಸ್ತಿ ಕೊಡ್ಬೇಕು ಅನ್ನೋಂಥದ್ದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀವಿ. ಈಗ ಇದೆಲ್ಲ ಆದ್ಮೇಲೆ ಕಟ್ ಆಫ್, ಮತ್ತೆ ಪುನಃ ಅದನ್ನೇ ಹೇಳುವಂತ ಪ್ರಯತ್ನ ಇಲ್ಲ ಅಷ್ಟೇ. ಕಟ್ ಆಫ್ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ. ನೀವು ಹಳೆ ಸ್ಲೈಡ್ ತೋರಿಸೋಲ್ಲ, ಅದರಲ್ಲಿ ಬೇಸಿಕ್ ಆಗಿ ಏನ್ ಅಟೆಂಡ್ ಮಾಡಬೇಕಿತ್ತು ಹೇಳಿದ್ರೆ, ನಿಮ್ಮ ಇಕನಾಮಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಪೊಲಿಟಿ ಆಗಿರ್ಬೋದು, ಅದರಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನ ನೀವು ಅಟೆಂಡ್ ಮಾಡಿದೀರಾ. ನಂತರ GK ಅಥವಾ ಪಾರ್ಡಲ್ಲಿರುವಂತಹ ಪ್ರಶ್ನೆಗಳನ್ನ ಬಿಡಿ, ಆ ಪ್ರಶ್ನೆಗಳನ್ನ ಬಿಟ್ಟು ಉಳಿದಿರೋದ್ರಲ್ಲಿ ನಿಮ್ಮ ಅಕ್ಯುರೇಸಿ ಸರಿ ಇದೆಯಾ, ನೀವು ಅಲ್ಲಿ ಬಂದಿರುವಂತಹ ಹೆಚ್ಚಿನ ಪ್ರಶ್ನೆಗಳನ್ನ ಅಟೆಂಡ್ ಮಾಡ್ಲಿಕ್ಕೆ ಆಗಿದೆಯಾ. ಅದಾಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ನೀವು ಇವತ್ತಲ್ಲ ಇನ್ನೊಂದು ಎಕ್ಸಾಮ್ ಅಲ್ಲಿ ಖಂಡಿತವಾಗ್ಲಿ ಕ್ಲಿಯರ್ ಮಾಡ್ತೀರಾ, ಗೆಲ್ತೀರಾ ಅನ್ನೋಂಥ ಭರವಸೆ ನಮ್ಗಿದೆ. ಅದ್ರ ಬಗ್ಗೆ ಮಾತ್ರ ತಲೆಗೆಡ್ಸ್ಕೊಳ್ಳಿ, ಈ ಕಟ್ ಆಫ್ ಬಗ್ಗೆ ತಲೆಗೆಡ್ಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನಂತರ ನ್ಯೂ ಪ್ಯಾಟರ್ನ್ ಇನ್ನು ಇವಾಲ್ವಿಂಗ್ ಸ್ಟೇಜ್ ಅಲ್ಲಿ ಇದೆ, ಏನ್ ಚೇಂಜಸ್ ಬೇಕಾದ್ರೂ ಆಗ್ಬೋದು. ಆದ್ರೆ ಪ್ರಾಮಿಸಿಂಗ್ ಆಗಿರುವಂತಹ ಏರಿಯಾ ಯಾವ್ದದು? ನಿಮ್ಗೆ 40-50 ಪ್ರಶ್ನೆಗಳು ಬರುವಂತಹ ಏರಿಯಾ. ನಂತರ ಸೈನ್ಸ್ ಅಂಡ್ ಟೆಕ್ ಆಗಿರ್ಬೋದು, ಈ ರೀತಿ ಇರುವಂತಹ ಏರಿಯಾಗಳನ್ನ ನೀವು ಜಾಸ್ತಿ ಫೋಕಸ್ ಮಾಡಿ. ಇದಿಷ್ಟನ್ನ ಫೋಕಸ್ ಮಾಡಿದ್ರೆ ನಿಮ್ಗೆ ಹೆಚ್ಚು ಕಮ್ಮಿ 60-70 ಕ್ವಶನ್ಗಳು ಬರುತ್ತೆ. 60-70 ಕ್ವಶನ್ ಬಂತು ಅಂತ ಹೇಳಿದ್ರೆ ನೀವು ಅದನ್ನ ಕರೆಕ್ಟ್ ಆಗಿ ಅಟೆಂಡ್ ಮಾಡಿದ್ರೆ ಅಲ್ಲೇ ನಿಮ್ಗೆ 100 ಮಾರ್ಕ್ಸ್ ಬಂದಂಗ ಆಯ್ತು. ಆಗ ನೀವು ಉಳಿದಿರೋ ಏರಿಯಾದ ಬಗ್ಗೆ ಜಾಸ್ತಿ ತಲೆಕೆಡಿಸ್ಕೊಳ್ಬೇಕಾದಂತಹ ಅಗತ್ಯ ಇಲ್ಲ. ಮೆಂಟಲ್ ಅಬಿಲಿಟಿ, ಇದನ್ನ ಫೋಕಸ್ ಮಾಡಿ, ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಸೈನ್ಸ್ ನೋಡಿ, ನೀವು ಆರ್ಟ್ಸ್ ಆಗಿರ್ಲಿ, ಕಾಮರ್ಸ್ ಆಗಿರ್ಲಿ, ಸೈನ್ಸ್ ಆಗಿರ್ಲಿ, ಯಾವುದು ಕೂಡ ಇಲ್ಲಿ ಲೆಕ್ಕಕ್ಕೆ ಬರಲ್ಲ. ಮೆಂಟಲ್ ಅಬಿಲಿಟಿನ ಯಾರು ಪ್ರಾಕ್ಟೀಸ್ ಮಾಡ್ತಾರೋ ಅವ್ರಿಗೆ ಮಾತ್ರ ಅಲ್ಲಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗುತ್ತೆ. ಅವ್ರು ಇಂಜಿನಿಯರ್ ಆಗಿರ್ಬೇಕು ಅಂತ ಇಲ್ಲ, ಯಾರೇ ಆಗಿರ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಅದು ಅಲ್ಲಿ ಸಾಧ್ಯ ಆಗುತ್ತೆ. ಕರೆಂಟ್ ಅಫೇರ್ಸ್ ಅಲ್ಲಿ ನಿಮ್ಗೆ ಯಾವ್ದಕ್ಕೆ ಒತ್ತು ಕೊಡ್ಬೇಕು, ಹೇಗ್ ಕೊಡ್ಬೇಕು ಅನ್ನೋಂಥದ್ದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀವಿ. ನಮ್ಮ ಪ್ರಕಾರ ನೀವು ಮ್ಯಾಗಝಿನ್ ನ ಓದುವಂಥದ್ದು, ವೆಬ್ಸೈಟ್ ಗಳಲ್ಲಿ ಓದುವಂಥದ್ದು, ದಿವಸಕ್ಕೆ 10-15 ಪೇಜಸ್ ಬರುವಂತಹ ಕರೆಂಟ್ ಅಫೇರ್ಸ್ ಆಗಿರ್ಬೋದು, IAS ಗೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಅದನ್ನೆಲ್ಲ ಓದಿ ಸಮಯವನ್ನ ವ್ಯರ್ಥ ಮಾಡ್ಬೇಕಂತ ಅಗತ್ಯ ಇಲ್ಲ. ಯಾಕಿಲ್ಲ, ಹೇಗಿಲ್ಲ ಅನ್ನೋಂಥದ್ದು ನೀವೇ ನಿರ್ಧಾರ ಮಾಡ್ಕೊಳ್ಳಿ. ಪ್ರೀವಿಯಸ್ ಇಯರ್ ಕ್ವಶನ್ಸ್, ಇನ್ನು ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಮಹತ್ವ ಖಂಡಿತವಾಗ್ಲೂ ಕೂಡ ಕಮ್ಮಿ ಆಗಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ಏನ್ ಬಂದಿದೆ ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಆ ಪ್ಯಾಟರ್ನ್ ಇವಾಲ್ವ್ ಆಗಿದೆ ಅಷ್ಟೇ. ಆ ಪ್ಯಾಟರ್ನ್ ನಲ್ಲಿ ಇರುವಂತಹ ಒಂದಷ್ಟು ಪ್ರಶ್ನೆಗಳು ಚೇಂಜಸ್ ಆಗಿದೆ, ಅಥವಾ ಈ ಸಲ ತುಂಬಾ ಚೇಂಜಸ್ ಆಯ್ತಲ್ವಾ, ಈಗ ಹಳೆ ಪ್ರಶ್ನೆ ಪತ್ರಿಕೆಗಳ ಮಹತ್ವ ಇದೆಯಾ ಇಲ್ವಾ ಅಂತ ನೀವು ಕೇಳ್ಬೋದು. ಖಂಡಿತವಾಗ್ಲೂ ಮಹತ್ವ ಇದ್ದೇ ಇದೆ. ಯಾಕಂದ್ರೆ ಇದು ಇವಾಲ್ವಿಂಗ್ ಸ್ಟೇಜ್. ಡ್ರಾಸ್ಟಿಕ್ ಆಗಿ ನಿಮ್ಗೆ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ಸಲ ಕ್ವಶನ್ ಪೇಪರ್ಸ್ ಅಲ್ಲಿ ಚೇಂಜಸ್ ಬಂದಿರ್ಬೋದು, ಆದ್ರೆ ಇನ್ನೂ ಕೂಡ ಅದರದ್ದು ಎಸೆನ್ಸ್ ಹಾಗೆ ಇದೆ. ಒಂದಷ್ಟು ಪ್ರಶ್ನೆ ಪತ್ರಿಕೆಗಳು ನಿಮ್ಗೆ ಈಗಲೂ ಕೂಡ ಅದೇ ಮಹತ್ವವನ್ನ ತೋರಿಸುತ್ತೆ. ಉದಾಹರಣೆಗೆ ನಿಮ್ಗೆ ರಾಷ್ಟ್ರಪತಿಯವರು ಎಷ್ಟು ಜನರನ್ನ ರೆಫರ್ ಮಾಡ್ತಾರೆ, ನಾಮಾಂಕಿತರನ್ನಾಗಿ ಮಾಡ್ತಾರೆ ಅನ್ನೋಂಥದ್ದಾಗಿರ್ಬೋದು, ಅಥವಾ ಋಗ್ವೇದದಲ್ಲಿ
ಎಷ್ಟು ಶ್ಲೋಕಗಳಿದೆ, ಈ ರೀತಿಯಾಗಿರುವಂತಹ ವಿಚಾರಗಳು ಇದೆಲ್ಲ ಕೂಡ ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಒಂದಲ್ಲ ಒಂದ್ ರೀತಿ ಬಂದಿರುವಂಥದ್ದು. ಆದ್ರಿಂದ ಅಂಥ ವಿಚಾರಗಳಿಗೆ ನೀವು ಜಾಸ್ತಿ ಗಮನವನ್ನು ಕೊಡಿ. ಆರ್ ಬಿ ಐ ಅಂತ ಹೇಳಿದ್ರೇನು, ಆರ್ ಬಿ ಐದು ಯಾವ ಸ್ಕೀಮ್ ಇದೆ, ಆರ್ ಬಿ ಐದು ಯಾವ ಮಾನಿಟರಿ ಪಾಲಿಸಿ ಇದೆ, ಏನ್ ಮಾಡ್ತಾರೆ, ಅಲ್ಲಿ ಫೈನಾನ್ಸ್ ಕಮಿಷನ್ ಹೇಳಿದ್ರೇನು, ರೆಪೋ ರೇಟ್ ಹೇಳಿದ್ರೇನು, ರಿವರ್ಸ್ ರೆಪೋ ರೇಟ್ ಹೇಳಿದ್ರೇನು, ಈ ರೀತಿ ಎಲ್ಲಾ ವಿಚಾರಗಳು ಕೂಡ ನಿಮ್ಗೆ ಹಳೆ ಪ್ರಶ್ನೆ ಪತ್ರಿಕೆಯಿಂದ ಕ್ಯಾರಿ ಆಗಿರುವಂಥದ್ದು. ಅದರಿಂದ ಅದರ ಮಹತ್ವ ಇನ್ನು ಕೂಡ ಇದ್ದೇ ಇದೆ. ಈಗ ಮ್ಯಾಗಝಿನ್ ಹೇಳಾಗಿದೆ, ಮ್ಯಾಗಝಿನ್ ಅಲ್ಲಿ ನೀವು ಏನ್ ಓದ್ಬೇಕು, ಏನ್ ಮಾಡ್ಬೇಕು ಅನ್ನೋಂಥದ್ದು. ಅದರಿಂದ ಮುಖ್ಯವಾಗಿ ನೀವು ಯಾವೆಲ್ಲ ವಿಚಾರವನ್ನ ಗಮನದಲ್ಲಿಟ್ಕೊಳ್ಬೇಕು ಅದನ್ನ ಗಮನದಲ್ಲಿಟ್ಕೊಳ್ಳಿ. ಅನಗತ್ಯವಾದ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಮ ಗೋಲ್ ಏನಿರ್ಬೇಕು, ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಇರಬೇಕು. ನೀವು ಜಾಸ್ತಿ ಎಲ್ಲಿ ಸ್ಕೋರ್ ಮಾಡ್ಲಿಕ್ಕೆ ಆಗತ್ತೆ ಅದ್ರ ಬಗ್ಗೆ ಗಮನವನ್ನು ಹರಿಸಿ. ಅದನ್ನ ಬಿಟ್ಟು ನಿಮ್ಗೆ ಕಮ್ಮಿ ಪ್ರಶ್ನೆಗಳು ಬರೋವಂಥದ್ದು ಅಥವಾ ಜಾಸ್ತಿ ಪೇಜಸ್ ನ ಓದಿ ಅವರೇಜ್ ಕ್ವಶನ್ಸ್ ಬರುವಂತಹ ಏರಿಯಾಗಳ ಬಗ್ಗೆ ಜಾಸ್ತಿ ಯೋಚನೆಯನ್ನ ಮಾಡೋದಕ್ಕೆ ಹೋಗ್ಬೇಡಿ. ಇದು ನಮ್ಮ ವೈಯಕ್ತಿಕ ಅಭಿಪ್ರಾಯ. ನಿಮ್ಗೆ ಏನ್ ಅನ್ಸುತ್ತೆ, ಹೇಗೆ ಅನ್ಸುತ್ತೆ ಅನ್ನೋಂಥದ್ದು ತಿಳಿಸಿ. ಜೊತೆಗೆ ಈ ಸ್ಲೈಡ್ ನ ಒಂದ್ಸಲ ಗಮನಿಸಿ, ಅನಾಲಿಸಿಸ್ ಮಾಡಿ, ಯಾವುದನ್ನು ಕೂಡ ಬ್ಲೈಂಡ್ ಆಗಿ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿ ತನಕ ಓದ್ತಾರೆ. ಜೈ ಹಿಂದ್.